ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ಓಂ ವಾಸುದೇವಾಯ. ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ದೇವಿ ಸರಸ್ವತಿ ತಥೋ ವ್ಯಾಸಂ ಜಯಮುದಿರಿಯೇ. ತಥೋ ಜಯಮುದಿರಿಯೇ. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭಯೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವೆಯಾ. ಭಗವತೆ ಉತ್ತಮ ಶ್ಲೋಕೆ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಸ್ತಿಕೇ. ಭಕ್ತಿರ್ಭವತಿ ಮುಖಂ ಕರೋತಿ ವಾಚಾಲಾಂ ಮುಖಂ ಕರೋತಿ ವಾಚಾಲಾಂ ಅಂಗುಂ ಲಂಘಯತೆ ಗಿರಿಂ ಅಂಗುಂ ಲಂಘಯತೆ ಗಿರಿಂ. ಯತ್ಕೃಪಾತಂ ವಂದೇ ವಂದೇ ಶ್ರೀದೀನತಾರಿಣಂ ಪರಮಾನಂದ ಮಾಧವ ಶ್ರೀ ಚೈತನ್ಯ ಈಶ್ವರ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಭಗವದ್ಗೀತಾ ಯಥಾರೂಪ ಟ್ರಾನ್ಸೆಂಡೆಂಟಲ್ ನಾಲೆಡ್ಜ್, ದಿವ್ಯವಾದ ಜ್ಞಾನನ ಹೆಸರು, ಚಾಪ್ಟರ್ ಹೆಸರು ಏನು ಬರೆದಿದ್ದಾರೆ? ದಿವ್ಯ ಜ್ಞಾನ. ದಿವ್ಯ ಜ್ಞಾನ ಯಾವುದಮ್ಮ? ಅವತ್ತು 4:24 ಆಯ್ತಲ್ಲ? ಹಾಂ, 26 ಇಲ್ಲಮ್ಮ, 24 ಆಗಿರೋದು. ಇದೆ ಪ್ರಭು. ಹಾಂ, 25 ಆಯ್ತು. 24, 25 ಸಂಯೋಗಿಸಿ 25 ಆಯ್ತು. ನಾನು ಬಂದಾಗ 25 ಅವತ್ತು ಹೇಳಿದ್ದು. ಹಾ, ಮೊನ್ನೆ ಇವು ಎರಡು ಓದಿದ್ರು. ಎರಡು. 26 ಆಯ್ತು. 25 ಆಗೈತೆ. ಹಾಂ, 26 ಮಾಡಬೇಕು. 26. 26, 27. ಶ್ರೋತ್ರದ್ದಾನಿ ಇಂದ್ರಿಯಾಣಿ ಅನ್ಯೇ ಶ್ರೋತ್ರಾದೀನೇಂದ್ರಿಯಾಣ್ಯನ್ಯೇ ಸಂಯಮಗ್ನಿಷು ಜುಹ್ವಾತಿ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನ್ ಅನ್ಯಾ ಶಬ್ದಾದಿವಿಷಯಾನ್ ಇಂದ್ರಿಯಾಗ್ನಿಷು ಜುಹ್ವಾತಿ. ಇಂದ್ರಿಯಾಗ್ನಿಷು ಜುಹ್ವಾತಿ. ಶ್ರೋತ್ರಾದೀನೇಂದ್ರಿಯಾಣ್ಯನ್ಯೇ ಶ್ರೋತ್ರಾದೀನಿ ಇಂದ್ರಿಯಾಣಿ ಅನ್ಯೇ ಸಂಯಮಾಗ್ನಿಷು ಜುಹ್ವತಿ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯಾ ಶಬ್ದಾದೀನ್ ವಿಷಯಾನನ್ಯಾ ಇಂದ್ರಿಯಾಗ್ನಿಷು ಜುಹ್ವತಿ ಇಂದ್ರಿಯಾಗ್ನಿಷು ಜುಹ್ವತಿ. ಶೂದ್ರಾದೀನಿ ಇಂದ್ರಿಯಾಣಿ ಸ್ತೋತ್ರಾದೀನಿ ಇಂದ್ರಿಯಾಣಿ ಅನ್ಯೇ ಸಂಯಮಾಗ್ನಿಷು ಸಂಯಮಾಗ್ನಿಷು ಜುಹ್ವಾತಿ ಶಬ್ದಾದೀನ್ ವಿಷಯಾನ್ ಅನ್ಯಾ ಶಬ್ದ್ಯಾ ಅನ್ಯೇ ಇಂದ್ರಿಯ ಅಗ್ನೇಶು ಇಂದ್ರಿಯಾಗ್ನಿಷು ಜುಹ್ವಾತಿ. ಸೂತ್ರಾದ್ಯಾನಿ ಸ್ತೋತ್ರಾದ್ಯಾನಿ ಪ್ರಕ್ರಿಯೆಯಂತಹ ಶ್ರವಣ ಪ್ರಕ್ರಿಯೆಯಿಂದ ಇಂದ್ರಿಯಾಣಿ ಇಂದ್ರಿಯಗಳನ್ನು ಅನ್ಯೇ ಇತರರು ಸಂಯಮ ಸಂಯಮ ಸಮಯದ ಅಗ್ನಿಷು ಅಗ್ನಿಗಳಲ್ಲಿ ಜುಹ್ವಾತಿ ಅರ್ಪಿಸುತ್ತಾರೆ. ಶಬ್ದ ಅಧೀನ್ ಶಬ್ದ ಕಂಪನವೇ ಮೊದಲಾದ ಶಬ್ದ ಕಂಪನವೇ ಮೊದಲಾಗಿ ವಿಷಯಗಳನ್ನು ಅನ್ಯೇ ಇತರರು ಇಂದ್ರಿಯಗಳ ಅಗ್ನಿಷು ಬೆಂಕಿಗಳಲ್ಲಿ ಜುಹ್ವಾತಿ ಅರ್ಪಿಸುತ್ತಾರೆ. ಅನುವಾದ ಭಾವಾರ್ಥ ಕೊಟ್ಟವರು ಅಭಯ ಚರಣ ರವೀಂದ್ರ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಪರಿಶುದ್ಧ ಬ್ರಹ್ಮಚಾರಿಗಳಾದ ಕೆಲವರು ಶ್ರವಣ ಪ್ರಕ್ರಿಯೆಯನ್ನು ಮತ್ತು ಇಂದ್ರಿಯಗಳನ್ನು ಮನಸ್ಸಿನ ಸಂಯಮದ ಅಗ್ನಿಯಲ್ಲಿ ಅರ್ಪಿಸುತ್ತಾರೆ. ನಿಯಮಬದ್ಧ ಗೃಹಸ್ಥರಾದ ಇತರರು ಇಂದ್ರಿಯನ್ನು ವಿಷಯಗಳನ್ನು ಇಂದ್ರಿಯಾಗ್ನಿಯಲ್ಲಿ ಅರ್ಪಿಸುತ್ತಾರೆ. ಮಾನವ ಬದುಕಿನ 4 ವಿಭಾಗಗಳ ಸದಸ್ಯರಾದ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಿ
ಎಲ್ಲರೂ ಪರಿಪೂರ್ಣ ಯೋಗಿ ಅಥವಾ ಅಲೌಕಿಕವಾದಿಗಳಾಗಲು ಉದ್ದೇಶಿತರಾಗಿದ್ದಾರೆ. ಮನುಷ್ಯ ಜನ್ಮದ ಉದ್ದೇಶ ಪ್ರಾಣಿಗಳಂತೆ ಇಂದ್ರಿಯ ಭೋಗವಲ್ಲ. ಆದ್ದರಿಂದ ಮನುಷ್ಯನು ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣನಾಗುವಂತೆ 4 ಆಶ್ರಮಗಳಲ್ಲಿ ಏರ್ಪಡಿಸಿದೆ. ಒಬ್ಬ ಯೋಗ್ಯ ಗುರುವಿನ ಮಾರ್ಗದರ್ಶನದಲ್ಲಿರುವ ಬ್ರಹ್ಮಚಾರಿಗಳು ಇಂದ್ರಿಯ ಸುಖದಿಂದ ದೂರವಾಗಿದ್ದು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಾರೆ. ಬ್ರಹ್ಮಚಾರಿಯು ಕೃಷ್ಣನ ಪ್ರಜ್ಞೆಗೆ ಸಂಬಂಧಿಸಿದ ಮಾತುಗಳನ್ನು ಮಾತ್ರ ಕೇಳುತ್ತಾನೆ. ತಿಳುವಳಿಕೆ ಮೂಲ ತತ್ವದ ಶ್ರವಣ. ಆದ್ದರಿಂದ ಶುದ್ಧ ಬ್ರಹ್ಮಚಾರಿಯು ಹರೇರ್ ನಾಮಾನುಕೀರ್ತನಂ ಅಥವಾ ನಾಮ ಸಂಕೀರ್ತನೆ ಮತ್ತು ಭಗವಂತನ ಮಹಿಮೆಯನ್ನು ಕೇಳುವುದು ಇವುಗಳಲ್ಲಿಯೇ ಸಂಪೂರ್ಣವಾಗಿ ತೊಡಗುತ್ತಾನೆ. ಅವನು ಪ್ರಾಪಂಚಿಕ ಶಬ್ದಗಳನ್ನು ಆಲಿಸದೆ ಹರೇ ಕೃಷ್ಣ ಎಂಬ ಆಧ್ಯಾತ್ಮಿಕ ಶಬ್ದವನ್ನು ಕೇಳುವುದರಲ್ಲಿ ತೊಡಗುತ್ತಾನೆ. ಗೃಹಸ್ಥರಿಗೆ ಇಂದ್ರಿಯ ಸುಖಕ್ಕಾಗಿ ಸ್ವಲ್ಪ ಅವಕಾಶ ನೀಡಲಾಗಿದೆ. ಅವರು ಇದನ್ನು ಬಹಳ ಸಂಯಮದಿಂದ ಮಾಡುತ್ತಾರೆ. ಕಾಮ ಸಂಜೀವನ, ಮದ್ಯಪಾನ ಮತ್ತು ಮಾಂಸಾಹಾರ ಸೇವನೆ ಇವು ಮನುಷ್ಯ ಸಮಾಜದ ಸಾಮಾನ್ಯ ಪ್ರವೃತ್ತಿಗಳು. ಆದರೆ ಸಂಯಮಶೀಲನಾದ ಗೃಹಸ್ಥನು ಕಾಮಜೀವನ ಮತ್ತು ಇಂದ್ರಿಯ ಸುಖದಲ್ಲಿ ನಿಯಂತ್ರಣವಿಲ್ಲದೆ ತೊಡಗುವುದಿಲ್ಲ. ನಿಯಂತ್ರಿತ ಕಾಮಜೀವನಕ್ಕೆ ಮದುವೆಯೇ ಮಾರ್ಗ. ಆದ್ದರಿಂದ ಧಾರ್ಮಿಕ ತತ್ವಗಳನ್ನು ಆಧರಿಸಿದ ವಿವಾಹವು ಎಲ್ಲಾ ನಾಗರಿಕ ಸಮಾಜಗಳಲ್ಲಿ ಒಪ್ಪಿಗೆಯಾಗಿದೆ. ಇಂತಹ ನಿಯಂತ್ರಿತವಾದ ಅನಾಸಕ್ತಿ ಕಾಮಜೀವನವು ಒಂದು ಬಗೆಯ ಯಜ್ಞವೇ. ಏಕೆಂದರೆ ಸಂಯಮಶೀಲನಾದ ಗೃಹಸ್ಥನು ತನ್ನ ಇಂದ್ರಿಯ ಸುಖದ ಸಾಮಾನ್ಯ ಪ್ರವೃತ್ತಿಯನ್ನು ಉನ್ನತವಾದ ಆಧ್ಯಾತ್ಮಿಕ ಬದುಕಿಗಾಗಿ ತ್ಯಾಗ ಮಾಡುತ್ತಾನೆ. ಸರ್ವಾಣೀಂದ್ರಿಯಕರ್ಮಾಣಿ ಪ್ರಾಣಕರ್ಮಾಣಿ ಚ ಪರೇ ಆತ್ಮ ಸಂಯಮ ಯೋಗೋ ಜುಹ್ವಾತಿ ಜ್ಞಾನದೀಪಿತೆ ಸರ್ವಾಣೀಂದ್ರಿಯಾಣಿ ಕರ್ಮಾಣಿ ಪ್ರಾಣಕರ್ಮಾಣಿ ಚ ಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೆ ಸರ್ವಾಣಿ ಇಂದ್ರಿಯಾಣಿ ಕರ್ಮಣಿ ಪ್ರಾಣಕರ್ಮಾಣಿ ಚ ಪರೇ ಆತ್ಮ ಸಂಯಮ ಯೋಗ ಜುಹ್ವಾತಿ ಜ್ಞಾನದೀಪಿತೆ ಸರ್ವಾಣಿ ಎಲ್ಲ ಇಂದ್ರಿಯಗಳ ಕರ್ಮಾಣಿ ಇಂದ್ರಿಯಗಳನ್ನು ಪ್ರಾಣಕರ್ಮಾಣಿ ಪ್ರಾಣವಾಯುವಿನ ಕ್ರಿಯೆಗಳನ್ನು ಕೂಡ ಆಪರೆ ಇತರರು ಆತ್ಮ ಸಂಯಮ ಮನೋನಿಗ್ರಹದ ಯೋಗ ಸಂಬಂಧಿಸಿದ ಪ್ರಕ್ರಿಯೆಯಲ್ಲಿ ಅರ್ಪಿಸುತ್ತಾರೆ. ಜ್ಞಾನದೀಪಿತೆ ಆತ್ಮ ಸಾಕ್ಷಾತ್ಕಾರವತ್ತ ಸೆಗೆಗೆ ಕೆಲವರು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಿ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಲು ಬಯಸುತ್ತಾರೆ. ಅಂತವರು ಎಲ್ಲ ಇಂದ್ರಿಯಗಳ ಮತ್ತು ಪ್ರಾಣವಾಯುವಿನ ಆತ್ಮ ಸಂಯಮದ ಅಗ್ನಿಗೆ ಅರ್ಪಿಸುತ್ತಾರೆ. ಇಲ್ಲ ಹಿಂಗ್ ಓದ್ತಾ ಇದ್ರೆ ಇನ್ನ ಚೆನ್ನಾಗಿ ಕಲ್ತ್ಕೊತೀರಿ. ಬರುತ್ತೆ. ಹೌದು, ಪ್ರಾಕ್ಟೀಸ್ ಆಗ್ತದೆ ಚೆನ್ನಾಗಿ. ಪತಂಜಲಿಯ ಯೋಗ ಪದ್ಧತಿಯನ್ನು ಇಲ್ಲಿ ಪ್ರಸ್ತಾವಿಸಲಾಗಿದೆ. ಪತಂಜಲಿಯ ಯೋಗ ಸೂತ್ರದಲ್ಲಿ ಆತ್ಮವನ್ನು ಪ್ರತ್ಯಗಾತ್ಮ ಮತ್ತು ಪರಾಗಾತ್ಮ ಎಂದು ಕರೆದಿದೆ. ಆತ್ಮಕ್ಕೆ ಇಂದ್ರಿಯ ಸುಖದ ಮೋಹವಿರುವ ತನಕ ಅದಕ್ಕೆ ಪರಾಗಾತ್ಮ ಎಂದು ಹೆಸರು. ಅದೇ ಆತ್ಮವು ಇಂದ್ರಿಯ ಸುಖದಲ್ಲಿ ನಿರಾಸಕ್ತಿಯನ್ನು ಬೆಳೆಸಿಕೊಂಡಾಗ ಅದಕ್ಕೆ ಪ್ರತ್ಯೇಕಾತ್ಮ ಎಂದು ಹೆಸರು. ಆತ್ಮವು ದೇಹದೊಳಗೆ ಕ್ರಿಯಾಶೀಲವಾಗಿರುವ 10 ವಿಧದ ವಾಯುವಿನ ಕ್ರಿಯೆಗಳಿಗೆ ಒಳಪಟ್ಟಿದೆ. ಇದನ್ನು ಶ್ವಾಸೋಚ್ಛ್ವಾಸದ ವ್ಯವಸ್ಥೆಯಲ್ಲಿ ಗ್ರಹಿಸಬಹುದು. ದೇಹದೊಳಗಿನ ವಾಯುವಿನ ಎಲ್ಲಾ ಕ್ರಿಯೆಗಳು ಅಂತಿಮವಾಗಿ ಆತ್ಮದ ಐಹಿಕ ಆಸಕ್ತಿಯನ್ನು ಬಿಡಿಸಲು ನೆರವಾಗಬೇಕು. ಇದು ಸಾಧ್ಯವಾಗುವಂತೆ ದೇಹದ ವಾಯುವನ್ನು ನಿಯಂತ್ರಿಸುವುದು ಹೇಗೆ ಎನ್ನುವುದನ್ನು ಪತಂಜಲಿಯ ಯೋಗ ಪದ್ಧತಿಯು ಬೋಧಿಸುತ್ತದೆ. ಈ ಯೋಗ ಪದ್ಧತಿಯಂತೆ ಪ್ರತ್ಯಗಾತ್ಮವೇ ಅಂತಿಮ ಗುರಿ. ಈ ಪ್ರತ್ಯಗಾತ್ಮವು ಭೌತಿಕ ಕಾರ್ಯಗಳಿಂದ ದೂರವಿರುತ್ತದೆ. ಇಂದ್ರಿಯಗಳು ಇಂದ್ರಿಯ ವಿಷಯಗಳೊಂದಿಗೆ ಕಾರ್ಯ ಮಾಡುತ್ತದೆ. ಉದಾಹರಣೆಗೆ, ಕಿವಿಯು ಕೇಳುತ್ತದೆ, ಕಣ್ಣು ನೋಡುತ್ತದೆ, ಮೂಗು ವಾಸನೆಯನ್ನು ಗ್ರಹಿಸುತ್ತದೆ, ನಾಲಿಗೆಯು ರುಚಿಯನ್ನು ಗ್ರಹಿಸುತ್ತದೆ, ಕೈಯು ಸ್ಪರ್ಶಿಸುತ್ತದೆ. ಹೀಗೆ ಎಲ್ಲಾ ಇಂದ್ರಿಯಗಳು ಆತ್ಮದ ಹೊರಗಿನ ಕಾರ್ಯಗಳಲ್ಲಿ ತೊಡಗಿರುತ್ತದೆ. ಇವನ್ನು ಪ್ರಾಣವಾಯುವಿನ ಕ್ರಿಯೆಗಳು ಎಂದು ಕರೆಯುತ್ತಾರೆ. ಅಪಾನ ವಾಯುವು ಕೆಳಗಡೆ ಹೋಗುತ್ತದೆ.
ವ್ಯಾನವಾಯು ಕುಗ್ಗಿಸುವ ಮತ್ತು ಹಿಗ್ಗಿಸುವ ಕೆಲಸ ಮಾಡುತ್ತದೆ. ಸಮಾನ ವಾಯುವು ಸಮತೋಲನವನ್ನು ಕಾಪಾಡುತ್ತದೆ. ಉದಾನ ವಾಯುವು ಮೇಲಕ್ಕೆ ಹೋಗುತ್ತದೆ. ಮನುಷ್ಯನಿಗೆ ಜ್ಞಾನೋದಯವಾದ ನಂತರ ಇವೆಲ್ಲವನ್ನೂ ಅವನು ಆತ್ಮ ಸಾಕ್ಷಾತ್ಕಾರದ ಅನ್ವೇಷಣೆಗಾಗಿ ಬಳಸುತ್ತಾನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಂ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಇಂದಿನ ಸಂಚಿಕೆಯಲ್ಲಿ ನಾವು ಯೋಗಿಗಳು ಯಾರು, ಉತ್ತಮವಾದ ಯೋಗಿಯ ಅಂತ ಯಾರು ಅಂತ ನಾವು ಚರ್ಚೆ ಮಾಡಿದ್ವಿ. ಮತ್ತು ದೇವತೆಗಳಿಗೆ ಆರಾಧನಾ ಮಾಡೋದ್ರಿಂದ ನಮಗೆ ಫಲಿತಾಂಶಗಳು ತಾತ್ಕಾಲಿಕವಾಗಿರುತ್ತೆ, ಅದು ಶಾಶ್ವತವಾಗಿ ನಮ್ಮನ್ನು ಭಗವಂತನ ಹತ್ರ ಹೋಗೋದಕ್ಕೆ ದಾರಿ ತೋರಿಸೋದಿಲ್ಲ ಅಂತ ನಾವು ನೋಡಿದ್ವಿ, ಅವಕಾಶ ಇಲ್ಲ ಅಂತ ನೋಡಿದ್ವಿ. ಯಾರು ತಾತ್ಕಾಲಿಕವಾದ ಆಸೆ ಆಕಾಂಕ್ಷೆಗಳು ಮತ್ತು ಅನುಕಂಪಗಳು ಇಟ್ಕೊಂಡಿರ್ತಾರೆ ಅವರೆಲ್ಲ ದೇವತೆಗಳ ಹತ್ರ ಆರಾಧನೆ ಮಾಡೋಕ್ಕೆ ಹೋಗ್ತಾರೆ ಅಂತ ಕೂಡ ನಾವು ಚರ್ಚೆ ಮಾಡಿದ್ವಿ. ಸೊ ದೇವತೆಗಳು ಆ ಕ್ಷಣಕ್ಕೆ ಏನು ಬೇಕೋ ಆ ವರನ ಕೊಡ್ತಾರೆ, ಮತ್ತು ಅದು ಪೂರ್ಣವಾದ ಒಂದು ಆತ್ಮಸಾಕ್ಷಾತ್ಕಾರ ಪಡೆಯೋದಕ್ಕೆ ಅವಕಾಶನೇ ಇಲ್ದಿರ ಆಗುತ್ತೆ ಅಂತೇಳಿ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ಸೊ ಇದಕ್ಕೆ ನಾವು ಉತ್ತಮವಾದ ಯೋಗಿ ಯಾರು ಅಂತ 6ನೇ ಅಧ್ಯಾಯದಲ್ಲಿ ಭಗವಂತ ಏನು ಹೇಳ್ತಾನೆ ಅಂದರೆ, ಯೋಗೀನಾಂ ಅಪಿ ಸರ್ವೇಸ ಮತ್ಕತ ಅಂತರಾತ್ಮೇನ ಶ್ರದ್ಧಾವನ್ ಭಜತೆ ಯೋ ಮಾಂ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಉತ್ತಮವಾದ ಯೋಗಿ ಯಾರು ಅಂದರೆ ಕೃಷ್ಣ ಭಕ್ತಿನ ಆಚರಣೆ ಮಾಡೋನು, ಆಧ್ಯಾತ್ಮಿಕವಾದ ಪ್ರಾಮಾಣಿಕವಾದ ಗುರುವ ಒಂದು ನಿದರ್ಶನದಲ್ಲಿ ಅವರ ಒಂದು ಫುಟ್ಸ್ಟೆಪ್ಸ್ನ ಫಾಲೋ ಮಾಡೋನು, ಅವ್ರನ್ನ ಆಚರಣೆ ಮಾಡೋನು ನಿಜವಾದ ಯೋಗಿ. ಶ್ರದ್ಧಾವನ್ ಭಜತೆ ಯೋಮಂ ಅಂದರೆ ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತಾನೆ ಭಗವಂತನ ಮೇಲೆ, ಅಂಥವನೇ ಉತ್ತಮ ಯೋಗಿ ಅಂತ ಹೇಳ್ತಾರೆ. ಇಲ್ಲಿ 4 ಬಗೆಯಾದ ಮನುಷ್ಯರು ಇದ್ದಾರೆ: ಕರ್ಮಿ, ಜ್ಞಾನಿ, ಯೋಗಿ, ಭಕ್ತ. ಈ 4 ವರ್ಗಗಳನ್ನ ನಾವು ಯಾವತ್ತೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕರ್ಮಿ ಏನು ಮಾಡ್ತಾನೆ, ಯಾವಾಗಲೂ ಸಂಸಾರದಲ್ಲಿ ಯಾವ ಥರ ಭೋಗಿಸ್ಬೇಕು, ಇಂದ್ರಿಯ ಭೋಗಗಳನ್ನ ನಾವು ಯಾವ ಥರ ಭೋಗಿಸೋದಕ್ಕಾಗುತ್ತೆ ಅಂತ ಬೇರೆ ಬೇರೆ ದಾರಿನಲ್ಲಿ ಅವನು ಯೋಚನೆ ಮಾಡಿಕೊಂಡು ಪ್ರಯತ್ನ ಮಾಡಿಕೊಂಡೇ ಇರ್ತಾನೆ. ಸಂಪೂರ್ಣವಾದ ಜೀವನನ ಇಂದ್ರಿಯಗಳನ್ನ ಹೇಗೆ ಸಂತೃಪ್ತಿ ಮಾಡಬೇಕು, ಇವನ್ನ ಕರ್ಮಿ ಅಂತ ಹೇಳ್ತಾರೆ. ಸೊ ಕರ್ಮಿ ಯಾವುದೇ ಒಂದು ಆತ್ಮಸಾಕ್ಷಾತ್ಕಾರ ಪಡೆಯೋದಕ್ಕೆ ಪ್ರಯತ್ನನೇ ಪಡಲ್ಲ, ಅದ್ರ ಬಗ್ಗೆ ಅವನಿಗೆ ಯೋಚನೆಯೂ ಇಲ್ಲ. ಯಾವಾಗಲೂ ಭೋಗಿಸ್ಬೇಕು, ಯಾವಾಗಲೂ ಅನುಭವಿಸ್ಬೇಕು,
ಯಾವಾಗಲೂ ಅವನ ಇಂದ್ರಿಯಗಳನ್ನ ಸಂತೋಷ ಪಡಿಸ್ಬೇಕು. ಈ ಥರ ಒಂದು ದಾರಿನಲ್ಲಿ ಅವನು ಹೋಗ್ತಾ ಇರ್ತಾನೆ. ಜ್ಞಾನಿ ಏನು ಮಾಡ್ತಾನೆ ಅಂದರೆ ಆಧ್ಯಾತ್ಮಿಕವಾದ ಜ್ಞಾನಿನ ಪಡಿಬೇಕು, ಜ್ಞಾನ, ಅದು ಅಪಾರವಾದ ಜ್ಞಾನನ ಪಡಿಬೇಕು ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಜ್ಞಾನ ಬಟ್ ಅವನು ಭಗವಂತನ ಹತ್ರ ಹೋಗೋಕ್ಕಾಗಲ್ಲ. ಯಾಕಂದರೆ ಅವನೇನು ಮಾಡ್ತಾನೆ, ಇದು ಬ್ರಹ್ಮಜ್ಯೋತಿಗೆ ಅವನು ಇದು ಗುರಿ ಇಟ್ಕೊಂಡಿರ್ತಾನೆ. ಆ ಬ್ರಹ್ಮಜ್ಯೋತಿ ಗುರಿಯಾಗಿ ಆ ಬ್ರಹ್ಮನ ಆ ಜ್ಯೋತಿ ಮೇಲೆ ಅವನು ಧ್ಯಾನ ಮಾಡ್ತಾ ಇರ್ತಾನೆ. ಅವನು ಆ ಜ್ಯೋತಿ ಮೇಲೆ ಆ ಜ್ಞಾನ ಪಡೆದು ಜ್ಯೋತಿ ಮೇಲೆ ಧ್ಯಾನ ಪಡ್ಕೊಂಡು ಮತ್ತೆ ವಾಪಸ್ ಬರ್ತಾನೆ. ಯೋಗಿ ಏನು ಮಾಡ್ತಾನೆ, ಪರಬ್ರಹ್ಮನ ಮೇಲೆ ಧ್ಯಾನ ಮಾಡ್ತಾ ಇರ್ತಾನೆ. ಅವನು ಸಹ ಇದು ಅವನು ನಿರಾಕಾರವಾದ ಒಂದು ಇದಕ್ಕೆ ಇಂಪರ್ಸನಲ್ ಯೋಗಿ ಅಂತ ಹೇಳ್ತಾರೆ. ಅವನು ನಿರಾಕಾರ, ಭಗವಂತನಿಗೆ ಇದಿಲ್ಲ, ರೂಪ ಇಲ್ಲ. ಸೊ ಯೋಗಿ ಆಮೇಲೆ ಕೆಲವು ಸಿದ್ಧಿಗಳನ್ನ ಪಡ್ಕೊಂಡಿರ್ತಾನೆ. ಈಗ ನೀವು ಈ ರಾಕ್ಷಸರನ್ನೆಲ್ಲ ನೋಡಿದ್ರೆ ಜರಾಸಂಧ ಅಂತ ಒಬ್ಬ ರಾಕ್ಷಸ ಇದ್ದಾನೆ, ನೀವು ಕೇಳಿದ್ದೀರಾ? ಅವನ್ನ ಒಬ್ಬ ರಾಕ್ಷಸಿ ಕೈಯಲ್ಲಿ ಸಿಗ್ತಾನೆ. ಅವನು ಮಗುವಾಗಿರುವಾಗ ಅವನ್ನ ಸಮುದ್ರದ ಬಿಸಾಕ್ಬಿಟ್ಟಿರ್ತಾರೆ. ಅವಾಗ ಆ ಟೈಮ್ ಅವಾಗ ಏನಾಗುತ್ತಂದರೆ ಈ ಒಂದು ರಾಕ್ಷಸಿ ಏನು ಮಾಡ್ತಾಳೆ, ಆ ಮಗುನ ತೊಗೊಂಡು ಸಾಕಕ್ಕೆ ನೋಡ್ತಾ ಇರ್ತಾರೆ. ಆವಾಗ ಅದು ಆ ಮಗುನ ಬಿಸಾಕುವಾಗ ಏನಾಗುತ್ತೆ ಅಂದರೆ ಎರಡು ಭಾಗ ಆಗಿ ಎರಡು ತುಂಡಾಗಿ ಭಾಗ ಮಾಡಿ ಬಿಸಾಕಿರ್ತಾರೆ. ಅದನ್ನು ಇವಳೇನು ಮಾಡ್ತಾಳೆ, ಸಿದ್ಧಿ ಪಡೆದಿರ್ತಾಳೆ. ಆ ಮಂತ್ರ ತಂತ್ರಗಳಿಂದ ಉಚ್ಚಾರಣೆ ಮಾಡಿ ಆ ಎರಡು ಶರೀರನ ಒಂದು ಶರೀರ ಮಾಡ್ತಾಳೆ. ಯಾರು? ಜರಾಸಂಧ ಅವ್ರ ತಾಯಿ. ಸೊ ಈ ಥರ ಸಿದ್ಧಿಗಳು ಯಾರು ಬೇಕಾದ್ರೂ ಪಡಿಬೋದು. ಏನಕ್ಕೆ ಪಡಿತಾರೆ ಅಂದರೆ ಭಗವಂತನ ಪಡೆಯೋದಕ್ಕಲ್ಲ. ಅವರು ಆ ಸಿದ್ಧಿಗಳನ್ನ ಪ್ರಯೋಗ ಮಾಡ್ಕೊಳ್ಳೋಕ್ಕೆ, ಸಿದ್ಧಿಗಳನ್ನ ಪ್ರಯೋಗ ಮಾಡಿ ಅಭ್ಯಾಸ ಮಾಡಿ ಆ ಕಲೆ ಅಂತ ಹೇಳ್ತಾರೆ. ಆ ಕಲೆನ ಕಲ್ತಾರೆ. ಅವರು ಕಲ್ತ್ಕೊಂಡಿರ್ತಾರೆ, ಕಲ್ತ್ಕೊಳ್ಳೋಕೆ ಪ್ರಯಾಸ ಪಡ್ತಾರೆ. ಆ ವೃತ್ತಿನ ಇದು ಅಭ್ಯಾಸ ಮಾಡ್ಕೊತಾರೆ. ಇವಾಗ ನೀವು ಕೇರಳಗೆಲ್ಲ ಹೋಗ್ಬಿಟ್ರೆ, ಇಂಡಿಯಾನಲ್ಲೇ ಫೇಮಸ್ ಕೇರಳನೇ, ಅದಕ್ಕೆ ಸಪ್ರೇಟ್ ಸ್ಕೂಲೆಲ್ಲ ಐತೆ. ಅದಕ್ಕೆ ಸ್ಕೂಲ್ ಅಂದರೆ ಒಂದು ಇದು ಏನೋ ಒಂದು ವ್ಯಾಪಾರ ಥರ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಈ ಮಂತ್ರ ತಂತ್ರಗಳೆಲ್ಲ ಮಾಡೋದು, ಬೇರೆಯವ್ರ ಬಟ್ಟೆಗಳು ತೊಗೊಂಡು, ಬೇರೆಯವ್ರ ಬೇರೆಯವ್ರ ಕೂದಲು ತೊಗೊಳ್ಳೋದು, ಅವ್ರ ಬಟ್ಟೆ ತೊಗೊಳ್ಳೋದು, ಅದೆಲ್ಲ ತೊಗೊಂಡು ಅವ್ರನ್ನ ಏನು ಬೇಕಾದ್ರೂ ಮಾಡ್ತಾರೆ. ಅವ್ರ ಹತ್ರ ಆ ತಂತ್ರ ವಿದ್ಯೆ ಕಲ್ತಿರ್ತಾರೆ ಅವರು. ಬ್ಲ್ಯಾಕ್ ಮ್ಯಾಜಿಕ್ ಅಂತಾರೆ ಇಂಗ್ಲೀಷಲ್ಲಿ ಅದಕ್ಕೆ. ಸೊ ಇಂಥದ್ದೆಲ್ಲ ಕಲ್ತಿರ್ತಾರೆ ಅವರು. ಸೊ ಇದರಿಂದ ಯಾವುದೇ ಒಂದು ಉಪಯೋಗ ಇಲ್ಲ. ಯಾಕಂದರೆ ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞ ಒಂದೇ, ಅದರಿಂದ ಮಾತ್ರನೇ ನಮ್ಗೆ ರಿಸಲ್ಟ್ ಬರುತ್ತೆ ಹೊತ್ತು ಬೇರೆದ್ರಿಂದ ಯುಗ. ಅದಕ್ಕೆ ಭಕ್ತ ಏನು ಮಾಡ್ತಾನೆ, ಇದೆಲ್ಲ ಮಾಡ್ತಾನೆ. ಅವನು ಇದೆಲ್ಲ ಮಾಡೋಕ್ಕೆ ಹೋಗಲ್ಲ. ಏನಂದರೆ ಅವನು ಭಕ್ತಿ ಸೇವೆ ಮಾತ್ರ ಮಾಡ್ಕೊಂಡಿರ್ತಾನೆ. ಭಗವಂತನಿಗೆ ಏನು ಸಮರ್ಪಣೆ ಮಾಡಬೇಕು, ಶ್ರವಣ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರವಣದ ಬಗ್ಗೆ ತುಂಬ ಕೇಳ್ತಾನೆ. ಇದೆಲ್ಲ ಮಾಡೋಕ್ಕೆ ಬದಲು ಅವನು ಭಗವಂತನ ಬಗ್ಗೆ ಕೇಳ್ತಾ ಏನು ಮಾಡ್ತಾನೆ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಅವ್ನು ಗೊತ್ತಾಗ್ಬಿಡುತ್ತೆ. ಯಾವುದು ಸರಿ ಯಾವುದು ತಪ್ಪು ಅಂತ ಅವ್ನು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಶ್ರವಣದಲ್ಲಿ ಮಾತ್ರನೇ ಅವನು ಯಾವಾಗಲೂ ತನ್ನ ಸಮಯವನ್ನು ಜೀವನವನ್ನು ಮುಡುಪಾಗಿ ಇಟ್ಕೊತಾನೆ. ಬೇರೆ ವ್ಯವಹಾರಗಳಿಗೆ ಚಟುವಟಿಕೆಗಳಿಗೆ ಹೋಗೋದೇ ಇಲ್ಲ. ಸೊ ಅದೇ ನಾವು ಇಲ್ಲಿ 26ನೇ ಶ್ಲೋಕದಲ್ಲಿ 4 ವರ್ಣಾಶ್ರಮದ ವರ್ಣಗಳಿದೆ. 4 ವರ್ಣಗಳು, 4 ಆಶ್ರಮಗಳು: ಬ್ರಹ್ಮಚಾರಿ, ಗೃಹಸ್ಥ, ಸನ್ಯಾಸ. ಸೊ ಈ ಥರ 4 ವರ್ಣಗಳಲ್ಲಿರೋ 4 ಆಶ್ರಮಗಳಲ್ಲಿ ಬ್ರಹ್ಮಚಾರಿ ಏನು ಮಾಡ್ತಾನೆ, ಒಂದು ಗುರು ಹತ್ರ ಈ ವಿದ್ಯೆಯನ್ನು ಕಲಿತಾನೆ. ಆ ವಿದ್ಯೆ ಕಲ್ತ್ಕೊಂಡು ಏನು ಮಾಡ್ತಾನೆ, 25 ವರ್ಷ ಕಾಲ ಗುರು ಒಂದು ಆಶ್ರಯದಲ್ಲಿ, ಗುರು ನಿಯಂತ್ರಣದಲ್ಲಿ, ಗುರು ನಿರ್ದೇಶನದಲ್ಲಿ ಅವನ ಜೀವನ ಪಡ್ಕೊಂಡಿರ್ತಾನೆ. ಅಂಥ ಬ್ರಹ್ಮಚಾರಿಗಳಿಗೆ ಇಂದ್ರಿಯ ಭೋಗ ತುಂಬ ದೂರ ಇರುತ್ತೆ. ಅವರ ಇಂದ್ರಿಯಗಳನ್ನ ಜಯಿಸುವಷ್ಟು ಶುದ್ಧವಾದ ಭಕ್ತಿ ಸೇವೆ ಅವರು ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಯಾವಾಗಲೂ ಇಂದ್ರಿಯ ಭೋಗಿಸ್ಬೇಕು ಅಂತ ಒಂದು ಆಸೆನೇ ಅವ್ರಿಗಿರಲ್ಲ. ಆ ಒಂದು ಇದೇ ಇಲ್ಲ, ಆ ಒಂದು ಚಲನನೇ ಇಲ್ಲ ಅವ್ರಿಗೆ. ಯಾವಾಗಲೂ ಭಗವಂತನಿಗೆ ಭಕ್ತಿ ಸೇವೆ ಮಾಡಬೇಕು ಅಂತ ಇದರಲ್ಲೇ ಅವ್ರು ಇರ್ತಾರೆ ಹೊತ್ತು. ಮತ್ತು ಇಂದ್ರಿಯಗಳನ್ನ ತುಂಬ ನಿಯಂತ್ರಣವಾಗಿ ಇಟ್ಕೊಂಡಿರ್ತಾರೆ. ಅವರ ಇದು ಏನು ಆಹಾರ ಸ್ವೀಕಾರ ಮಾಡೋದು ಅಷ್ಟೇ ತುಂಬ ವಿಶೇಷವಾಗಿರುತ್ತೆ. ಬರೀ ಹಣ್ಣು, ಕಾಯಿ, ಹಣ್ಣು ಕಾಡಲ್ಲಿ, ಮತ್ತು ರೂಟ್ಸು, ಬೇರುಗಳು, ಇಂಥದ್ದು ಮಾತ್ರನೇ ಅವ್ರು ತೊಗೊಳ್ತಾರೆ ಹೊತ್ತು ಬೇಯಿಸಿರೋ ಇದು ಕೂಡ ಆಹಾರ ತೊಗೊಳ್ಳಲ್ಲ ಅವರು. ಯಾಕಂದರೆ ಎಷ್ಟು ಬೇಯಿಸಿರೋ ಆಹಾರ ನಾವು ತೊಗೊತೀರೋ ಅಷ್ಟೊಂದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಇನ್ನೊಂದು ನಮ್ಮ ಇಂದ್ರಿಯಗಳನ್ನ ನಾವು ಜಯಿಸೋಕ್ಕಾಗಲ್ಲ. ಸೊ ಬೇಯಿಸ್ಬಿಟ್ಟು ತುಂಬ ಮಸಾಲ ಹಾಕೋದು, ಸ್ಪೈಸಸ್ ಹಾಕೋದು, ಇದೆಲ್ಲ ಭಕ್ತಿ ಸೇವೆಗೆ ತುಂಬ ದೂರ ಅಡಚಣೆ ಆಗುತ್ತೆ. ರಜೋ ತಮೋಗುಣ ಎರಡೂ ಇರುತ್ತೆ. ಅದರಿಂದ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಯೋಕ್ಕೆ ಆಗಲ್ಲ. ಅದಕ್ಕೆ ನೀವು ಸನ್ಯಾಸಿಗಳನ್ನ, ಸ್ವಾಮೀಜಿಗಳನ್ನ ನೋಡಿದ್ರೆ ಒಂದು ದಿನಕ್ಕೆ 3 ಹೊತ್ತಿಗೆ 1 ಹೊತ್ತು ತಿನ್ನೋದು ಅವರು. ಬೇರೆ ಟೈಮಲ್ಲೆಲ್ಲ ಇದು ಜ್ಯೂಸ್ ತೊಗೊತಾರೆ, ಸಕ್ಕರೆ ಇಲ್ದಿರೋ ಜ್ಯೂಸ್ ತೊಗೊತಾರೆ. ಅವ್ರಿಗೇನು ಶುಗರ್ ಕಂಪ್ಲೇಂಟ್ ಏನಿಲ್ಲ. ಇಲ್ದಿದ್ರೇನು
ಸಿಹಿಯಾದ ಪದಾರ್ಥಗಳನ್ನ ತುಂಬ ಯಾಕೆ ಕಡಿಮೆ ಮಾಡ್ತಾರೆ ಅಂದರೆ ಅದರಲ್ಲಿ ರಜೋಗುಣ ಜಾಸ್ತಿ ಇರುತ್ತೆ. ರಜೋಗುಣ ಜಾಸ್ತಿ ಇರುತ್ತೆ. ಅನಾರೋಗ್ಯ ಒಂದು, ಎರಡನೇದು ತುಂಬ ರಜೋಗುಣ. ಇನ್ನೂ ಏನು ಮಾಡ್ತಂದ್ರೆ ಇನ್ನೂ ತಿನ್ನೋಣ. ಇವಾಗ ಸ್ವೀಟ್ ಒಂದು ತಿನ್ನೋಡಿ, ಈಗ ರಸಗುಲ್ಲ ಏನೋ ತಿಂದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ತಕ್ಷಣ ತಿನ್ನಬೇಕು ಅನಿಸುತ್ತೆ, ಅಷ್ಟು ಪವರ್ ಇದೆ ಅದಕ್ಕೆ. ಪ್ರತಿಯೊಬ್ಬರು ಅಷ್ಟೇ, ಒಂದು ಸ್ವೀಟ್ ತಗೊಂಡು ಇನ್ನೊಂದು ಸ್ವೀಟ್ ಕೊಟ್ಟರೆ ಚೆನ್ನಾಗಿರುತ್ತೆ, ಒಂದೊಂದೇ ಹಾಕ್ಬಿಟ್ಟು ಹೋಗ್ತಾ ಇದ್ದಾನೆ ಅನ್ಕೋತೀನಿ. ಆಮೇಲೆ ಎಲೆನಲ್ಲಿ ಎಲ್ಲರಿಗೂ ಸ್ವೀಟ್ ಬಡಿಸ್ಬಿಟ್ಟು ಒಬ್ರಿಗೆ ಬಡಿಸ್ತಾ ಇದ್ರೆ ಎಲ್ಲರಿಗೂ ಸ್ವೀಟ್ ಬಂದಿದೆ, ನನಗೆ ಬಂದಿಲ್ಲ ಅಂತ. ಯಾಕಂದರೆ ಸ್ವೀಟ್ ಅಂದರೆ ಅಷ್ಟೊಂದು ಎಲ್ರಿಗೂ ಆಸೆ. ಅದಕ್ಕೆ ಸ್ವೀಟ್ಸು ಮತ್ತು ಉಪ್ಪು, ಹುಳಿ ಐಟಮು ಇದೆಲ್ಲ ಈ ಬ್ರಹ್ಮಚಾರಿಗಳೆಲ್ಲ ತೊಗೊಳ್ಳೋದೇ ಇಲ್ಲ. ಈವನ್ ಬದನೆಕಾಯಿ ಕೂಡ ತೊಗೊಳ್ಳಲ್ಲ ಅವರು. ಬದನೆಕಾಯಿ ಕೂಡ ಅದನ್ನ ತುಂಬ ದೂರ ಮಾಡ್ತಾರೆ. ಆಮೇಲೆ ಬದನೆಕಾಯಿ, ಈ ಹುಣಸೆನು ತುಂಬಾ ಹುಣಸೆನ್ ತೊಗೊಳ್ಳೋದೇ ಇಲ್ಲ ಅವರು, ತುಂಬ ಕಡಿಮೆ ಮಾಡ್ತಾರೆ. ಅಲ್ಲ, ತಮಿಳವರು ತೆಲುಗವರಲ್ಲ, ಅದು ಕಂಟ್ರೋಲ್ ಮಾಡೋದಕ್ಕೆ, ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋಕ್ಕದ. ಇದೆಲ್ಲ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಈ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಆಸೆ ಜಾಸ್ತಿ ಆಗುತ್ತೆ, ಮತ್ತೆ ಭಕ್ತಿ ಸೇವೆಗೆ ಅದು ತಡೆಯಾಗಿರುತ್ತೆ ನಮಗೆ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇಂಥ ಆಹಾರಗಳು ತಗೊಳ್ಳದೇ ಇದ್ರೆ ನಮಗೆ ಭಕ್ತಿ ಸೇವೆಗೆ ಮುಂದುವರಿಬೋದು ಚೆನ್ನಾಗಿ, ನಮ್ಮನ್ನು ಪ್ರೇರಣೆ ಮಾಡಲ್ಲ. ಇನ್ನು ಅದು ಮಾಡು, ಇದು ಅನುಭವಿಸು, ಅದು ನೋಡು, ಇದು ನೋಡು, ಅಂಥದ್ದು ಮಾಡೋದು ಪ್ರೇರಣೆ ಮಾಡಲ್ಲ. ಅದಕ್ಕೆ ಬ್ರಹ್ಮಚಾರಿ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ. ಆಮೇಲೆ ಅವ್ರ ತಟ್ಟೆ ಸಪ್ರೇಟ್ ಆಗಿರುತ್ತೆ, ಅವ್ರ ಲೋಟ ಸಪ್ರೇಟ್ ಆಗಿರುತ್ತೆ, ಅವ್ರ ಬಟ್ಟೆಗಳು ಯಾರಿಗೂ ಕೊಡಲ್ಲ. ಇನ್ನು ಇದೆಲ್ಲ ಅವರು ಫಾಲೋ ಮಾಡ್ತಾ ಇರ್ತಾರೆ. ಆಮೇಲೆ ಹೊರಗಡೆ ಎಲ್ಲಿ ಯಾವ ಕಡೆನೂ ತಿನ್ನಲ್ಲ. ಕೆಲವು ದೇವಸ್ಥಾನಗಳಲ್ಲಿ ಅವ್ರು ತಿನ್ನಲ್ಲ, ಯಾಕೆಂದರೆ ಸ್ಟ್ಯಾಂಡರ್ಡ್ಸ್ ಮೈಂಟೈನ್ ಮಾಡಲ್ಲ ಅವರು. ಈಗ ಎಲ್ಲರೂ ಹೇಳ್ತಾರೆ ಪ್ರಸಾದ 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 ಅಂತಾರೆ, ಅದನ್ನು ನೈವೇದ್ಯನೇ ಮಾಡಿರಲ್ಲ, ಹೆಸರು ಪ್ರಸಾದ. ಇವಾಗ ನೀವು ಚಿಕ್ಕ ತಿರುಪತಿಗೆ, ಆಮೇಲೆ ಇಲ್ಲೊಂದು ಇದು ಏನದು ಗೋಪ್ಸಂದ್ರ ಅಲ್ಲ, ದೇವರ ಹತ್ರ ಅಲ್ಲ, ಇವ ನಾನು ಹೇಳೋದು ಅಲ್ಲ, ನಾನು ಹೇಳೋದು ದೇವರ ಹತ್ರ ಪೂಜಾರಿಗಳಿದೆ, ಅವ್ರು ನೈವೇದ್ಯ ಮಾಡ್ತಾರೆ. ಆದ್ರೆ ಹೊರಗಡೆ ಇಟ್ಟಿರ್ತಾರೆ ನೋಡಿ, ಹೊರಗಡೆ ಲಡ್ಡು ಕೊಡ್ತಾರೆ, ಆಮೇಲೆ ಇದು ಬಿಸಿಬೇಳೆ ಬಾತ್ ಅಂತೆಲ್ಲ ಇಟ್ಟಿರ್ತಾರಲ್ಲ, ಅವರೆಲ್ಲ ಏನು ನೈವೇದ್ಯ ಮಾಡಲ್ಲ, ಸುಮ್ಮನೆ ಹೆಸರು ಪ್ರಸಾದ ಅಷ್ಟೇ. ಇಲ್ಲಿ ಗೋಪ್ಸಂದ್ರ ಇದೆ, ಅಲ್ಲೋಗಿದೆ, ಅಲ್ಲಿ ಅಷ್ಟೇ ಎಲ್ಲರೂ ಪ್ರಸಾದ ಅಂತ ಕೊಡ್ತಾರೆ, ಅನ್ನದಾನ ಅಷ್ಟೇ. ಅದರಲ್ಲಿ ಪುಣ್ಯ ಕಾರ್ಯ ಬರುತ್ತೆ, ಅಷ್ಟು ಪುಣ್ಯ. ಬೆಟ್ಟದಲ್ಲಿ ಕೊಡ್ತಾರೆ, ಅಲ್ಲಿ ಕೊಡ್ತಾರೆ, ಎಲ್ಲ ಜಾಗದಲ್ಲಿ ಕೊಡ್ತಾರೆ. ಹೇಗೆ ನೈವೇದ್ಯ ಮಾಡೋದಂದ್ರೆ, ಅಲ್ಲಿ ಈಗ ನೀವು ಪೆರುಮಾಳ್ ದೇವಸ್ಥಾನ, ಬಾಲಾಜಿ ದೇವಸ್ಥಾನ ಎಲ್ಲ ನಾವು ಹೋದ್ರೆ, ಈ 108 ದಿವ್ಯ ದೇಶ ಇದೆಯಲ್ಲ, ಅಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ರಾಧಾರಾಣಿ ರೂಮೇ ಈ ತರ ಸೆಪರೇಟ್ ಆಗಿರುತ್ತೆ. ಈ ರಾಧಾರಾಣಿ ರೂಮಲ್ಲಿ ದೇವ್ರಿಗೆ ಅಂತಾನೆ ಮಾಡ್ತಾರೆ ಅಲ್ಲಿ ಅಡಿಗೆ, ದೇವರಿಗೆ. ಆಮೇಲೆ ಅಲ್ಲಿರೋ ಇನ್ಮೇಟ್ಸು, ಅಲ್ಲಿ ಪೂಜಾರಿಗಳೆಲ್ಲ ಇರ್ತಾರಲ್ಲ, ಅರ್ಚಕರು, ಅವ್ರಿಗೆ ಸೆಪರೇಟ್ ಆಗಿ ಅಲ್ಲಿ ನೈವೇದ್ಯ ಮಾಡ್ತಾರೆ, ಅದು ಅಡಿಗೆ ಮಾಡ್ತಾರೆ. ಆ ಅಡಿಗೆನ ತಗೊಂಡೋಗಿ ದೇವರಿಗೆ ನೈವೇದ್ಯ ಮಾಡ್ತಾರೆ. ಯಾವ ಬೆಟ್ಟದಲ್ಲಿ ಅದೇನು ಗೊತ್ತಿಲ್ಲ, ಇರ್ಬೋದೇನೋ, ನಾನು ನೋಡಿದ್ದೀನಿ. ಪಾತ್ರೆ ಅಡಿಗೆ ಮಾಡಕ್ಕೆ ಎಲ್ಲ ಸೆಪರೇಟ್. ಅದೇ ಅವರು ಏನ್ ಹೇಳ್ತಾರೆ ಅಂದ್ರೆ, ಅದಕ್ಕೇನೋ ತುಂಬಾ ಚೆನ್ನಾಗಿ ದೀಕ್ಷೆ ತರಲ್ಲ, ಅವರೇ ತಗೊಂಡೋಗಿ ಅವರೇ ನೈವೇದ್ಯ ಮಾಡ್ತಾರೆ. ಅರ್ಚಕರು ಕೊಡ್ತಾರೆ, ಅರ್ಚಕರು ನೈವೇದ್ಯ ಮಾಡ್ತಾರೆ. ಬಟ್ಟೆ ಮುಚ್ಕೊಂಡು ಎತ್ಕೊಂಡು ಹೋಗ್ತಾರೆ, ನೀವು ನೋಡಿರ್ಬೇಕು. ಬಟ್ಟೆ ಮುಚ್ಕೊಂಡು ಎತ್ಕೊಂಡು ಹೋಗಿ ಅಲ್ಲಿ ನೈವೇದ್ಯ ಮಾಡ್ಬಿಟ್ಟು ನೈವೇದ್ಯ ಅದು ತಗೊಂಡ್ಬಂದು ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಅದು ತಗೊಂತಾರೆ. ಅದು ಯಾಕೆಂದ್ರೆ ಯಾಕೆ ಆ ಥರ ಮಾಡ್ತಾರೆ ಅಂದ್ರೆ, ಅಲ್ಲಿ ಇದು ರಜೋಗುಣ ತಮೋಗುಣ ಇರೋ ಪದಾರ್ಥಗಳು ಯಾವುದು ಸೇರಿಸಲ್ಲ. ಆಮೇಲೆ ಟೇಸ್ಟ್ ಮಾಡಿದ್ರೆ, ರುಚಿ ನೋಡಿದ್ರೆ ಅಡುಗೆ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಶುದ್ಧತೆ ಜಾಸ್ತಿ ಇರುತ್ತೆ, ಪವಿತ್ರತೆ ಜಾಸ್ತಿ ಇರುತ್ತೆ. ಹೌದಾ? ಗುಡ್, ವೆರಿ ಗುಡ್. ಹೌದಾ? ಇಲ್ಲಿ ನೋಡಲ್ಲ ಅಷ್ಟೇ, ಡೈಲಿ ಮಾಡ್ತಾ ಇರ್ತೀರಲ್ಲ, ಗೊತ್ತಾಗ್ಬಿಡುತ್ತೆ. ಕೈ ಹೇಳ್ತೇನೆ ಗೊತ್ತಾಗ್ಬಿಡುತ್ತೆ, ಕಣ್ಣು ಹೇಳ್ತೇನೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಮಾಡಲ್ವಾ? ಮಾಡಬಾರ್ದು. ಕರೆಕ್ಟ್, ಹೌದು, ಆ ಥರನೇ ಇರಬೇಕು. ಆ ಥರ. ಆಮೇಲೆ ಅಲ್ಲಿ ಬೇರೆ ಪಾತ್ರೆಗಳು ಯಾವುದು ಸೇರಿಸಲ್ಲ, ಇದೆಲ್ಲ ರೂಲ್ಸ್ ಇರುತ್ತೆ. ಯಾವ ಪಾತ್ರೆಗಳು ಒಳಗಡೆ ಬರಬಾರ್ದು, ದೇವ್ರ ಪಾತ್ರೆಗಳು ಮಾತ್ರನೇ ಬರುತ್ತೆ. ಅದು ಬೇರೆಯವ್ರಿಗೆ ಕೊಡಬೇಕಾದ್ರೆ ಇನ್ನೊಂದು ಪಾತ್ರೆ, ಇನ್ನೊಂದು ಸೆಟ್ ಇರುತ್ತೆ. ಆ ಪಾತ್ರೆಯಿಂದ ಆ ಪಾತ್ರೆಗೆ ಶಿಫ್ಟ್ ಮಾಡ್ತೀವಿ, ಬಗ್ಗಿಸ್ತಾರೆ. ಆ ಪಾತ್ರೆಗಳು ಯಾವುದೇ ಕಾರಣಕ್ಕೂ ಹೊರಗಡೆ ಬರಲ್ಲ, ಅಷ್ಟು ಪವಿತ್ರವಾಗಿರುತ್ತೆ. ಆಮೇಲೆ ಇನ್ನೊಂದೇನೆಂದ್ರೆ, ನಮಸ್ಕಾರ ಹಾಕೋದು ಕೂಡ, ನಾವು ಬಾಲಾಜಿ ದೇವಸ್ಥಾನದ ಒಳಗಡೆ ನಮಸ್ಕಾರ ಮಾಡಬಾರ್ದು. ಗರುಡ ಸ್ತಂಭ ಇದೆಯಲ್ಲ, ಅದು ಹೊರಗಡೆಯಿಂದ ಹೊರಗಡೆ ಬಂದು ನಾವು ನಮಸ್ಕಾರ ಹಾಕ್ಬೇಕು. ನಮ್ಮ ಭಕ್ತರು ಒಬ್ರು ನನ್ನ ಜೊತೆಲಿ ಕರ್ಕೊಂಡು ಹೋಗಿದ್ದೆ, ಅವ್ರಿಗೆ ಗೊತ್ತಿಲ್ಲ. ನಾನು ಸುಮಾರು ಸಲ ಹೇಳಿರ್ತೀನಿ, ಅವ್ರಿಗೆ ಹೊಸದಾಗಿ ಬಂದಿದ್ರು, ಅವರು ಒಳಗಡೆ ನಮಸ್ಕಾರ ಹಾಕ್ಬಿಟ್ರು. ಮಾತಾಜಿ ಕೋವ ಬಂದ್ಬಿಡ್ದು ಅವ್ರಿಗೆ, ಅರ್ಚಕರಿಗೆ. ಅಷ್ಟು ಮಾತ್ರ ಗೊತ್ತಾಗಲ್ವಾ, ಕಾಲು ತೋರಿಸ್ತಾ ಇದ್ದೀರಾ ದೇವ್ರಿಗೆ ಅಂತ. ಈ ತರ ನಿಯಮಗಳೆಲ್ಲ ಕೆಲವು ಬಾಲಾಜಿ ದೇವಸ್ಥಾನದಲ್ಲಿ ಫಾಲೋ ಮಾಡ್ತಾರೆ. ಕೆಲವರು ಹೇಳಲ್ಲ, ಕೆಲವ್ರಿಗೆ ಗೊತ್ತಾಗಲ್ಲ. ಇವಾಗ ನಮ್ಮ ದೇವಸ್ಥಾನ ಅಲ್ಲ, ಆ ತರ ಏನಿಲ್ಲ.
ಒಳಗಡೆ ನಾವು ನಮಸ್ಕಾರ ಹಾಕ್ಬಿಡ್ತೀವಿ. ಯಾಕಂದ್ರೆ ನಾವು ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ DT ರೂಮ್ ಇದೆ ಅಂದ್ರೆ ಹಿಂಗ್ ಮಾಡ್ತೀವಿ ನಾವು, ಹಿಂಗ್ ಮಾಡಿ ಈ ತರ ಸೀದಾ ಮಾಡಲ್ಲ, ಈ ತರ ಮಾಡಿ. ಯಾಕಂದ್ರೆ ಅಲ್ಲಿ ಪ್ರಭುಪಾದ ಕೂತಿರ್ತಾರೆ, ಅದಕ್ಕೋಸ್ಕರ ಕಾಲು ತೋರಿಸಬಾರ್ದು ಅಂತ ಹಿಂಗ್ ಕೂತ್ಕೊಂಡ್ಬಿಡ್ತೀವಿ. ಆಮೇಲೆ ದೇವ್ರ ಹಿಂದ್ಗಡೆನೂ ಕೂತ್ಕೋಬಾರ್ದು, ದೇವ್ರ ಮುಂದೆ ನಾವು ಕೂತ್ಕೋಬಾರ್ದು. ಇದೆಲ್ಲ ನಿಮ್ಗಳಿದೆ. ಸೈಡಲ್ಲಿ ಕೂತ್ಕೋಬಹುದು. ಇಲ್ಲಿ ಇಲ್ಲಿ ಚೇರ್ ಹಾಕೊಂಡು ಕೂತ್ಕೋಬಾರ್ದು. ನಮ್ಮ ಬ್ಯಾಕ್ ಸೈಡ್ ಅಲ್ಲ, ನಮ್ಮ ಬ್ಯಾಕ್ ಸೈಡ್ ತೋರಿಸ್ಬಾರ್ದು ನಾವು ದೇವರಿಗೆ. ಈ ತರ ನಿಮ್ಗೆಲ್ಲ ಇದೆ. ಈ ತರ ಬ್ರಹ್ಮಚಾರಿಗಳು ತುಂಬಾ ಫಾಲೋ ಮಾಡ್ತಾರೆ. ಆಮೇಲೆ ಬೆಳಗ್ಗೆ ಎದ್ದು ಜಪ ಮಾಡ್ಬಿಡ್ತಾರೆ ಅವರು, 3:30-4 ಗಂಟೆಗೆಲ್ಲ ಜಪ ಶುರು ಮಾಡ್ಕೊಂಡ್ಬಿಡ್ತಾರೆ. ಸೊ ಇದೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ, ಇದೆಲ್ಲ ಏನಾಗುತ್ತೆ ಅಂದ್ರೆ ಮುಂದೆ ಭಗವಂತನ ಹತ್ರ ಹೋಗೋದಕ್ಕೆ ದಾರಿ ನಮ್ಗೆ ಕ್ಲಿಯರ್ ಆಗ್ತಾ ಇರುತ್ತೆ. ಈ ನಿಯಮಗಳು ಫಾಲೋ ಮಾಡೋದ್ರಿಂದ ಅವರಲ್ಲಿ ಶುದ್ಧತೆ ಇರುತ್ತೆ. ಅವ್ರೇನಾದ್ರು ಹೇಳಿದ್ರೆ ಕೂಡ ಅದು ನಡೆಯುತ್ತೆ. ಅದು ಯಾಕಂದ್ರೆ ಅದು ಪವಿತ್ರತೆ ಅವ್ರಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನೊಂದೇನಂದ್ರೆ ಅವ್ರ ಇಂದ್ರಿಯಗಳನ್ನ ನಿಯಂತ್ರಣ ಮಾಡೋದ್ರಿಂದ ಅವರಲ್ಲಿ ಬೇರೆ ಏನು ಆಸೆ ಆಕಾಂಕ್ಷೆಗಳು ಯಾವುದಲ್ಲಿ ಇರಲ್ಲ. ಅಂದ್ರೆ ಎಲ್ಲಾ ಬ್ರಹ್ಮಚಾರಿಗಳು ಹಿಂಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಶುದ್ಧ ಬ್ರಹ್ಮಚಾರಿಗಳು ತೀವ್ರತೆಯಿಂದ ಇದು ಆಚರಣೆ ಮಾಡೋರ್ನ ಹೇಳ್ತಾ ಇದ್ದೀನಿ. ಅವ್ರನ್ನ ಈ ತರ ಎಲ್ಲ ಇರ್ತಾರೆ. ಆಮೇಲೆ ಇನ್ನೊಂದು, ಯಾವುದೇ ಒಂದು ಕಾರ್ಯಕ್ರಮಗಳು ಅವ್ರು ಹೋಗಲ್ಲ. ಭಗವಂತನ ಕಾರ್ಯಕ್ರಮಗಳು ಬಿಟ್ಟು ಬೇರೆ ಯಾವ ಕಾರ್ಯಕ್ರಮ ನಮ್ಮ ತರ ಎಲ್ಲ ಮದುವೆಗಳಿಗೆ ಹೋಗೋದು, ಇದಕ್ಕೆ ಹೋಗೋದು, ಅದೆಲ್ಲ ಅವಾಯ್ಡ್ ಮಾಡ್ತಾರೆ. ಏನಾದ್ರು ಪ್ರಚಾರ ಅಂತ ಹೋಗೋದೇ ಇಲ್ಲ, ಅವರು ಹೋಗೋದೇ ಇಲ್ಲ. ಆದ್ರೆ ಅವ್ರಿಗೆ ಆಸಕ್ತಿ ಇರಲ್ಲ. ಸೊ ಈ ತರ ಬ್ರಹ್ಮಚಾರಿಗಳು ಒಂದು ಇಂದ್ರಿಯ ಭೋಗದ ಮೇಲೆ, ಭೋಗಿಸೋದ ಮೇಲೆ, ಆಮೇಲೆ ಇಂದ್ರಿಯಗಳನ್ನ ಸಂತೃಪ್ತಿ ಮೇಲೆ, ಆಮೇಲೆ ಭೌತಿಕವಾದ ಆಸೆಗಳು ಯಾವುದು ಇಟ್ಕೊಳಲ್ಲ. ಇಂಥವ್ರಿಗೆ ಏನಾಗುತ್ತೆ ಅಂದ್ರೆ, ಆದ್ರೆ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಇದ್ರೆ ಆಗಲ್ಲ. ಅವರು ಅವರ ಸಮಯನ, ಅವರ ಜ್ಞಾನನ, ಅವರ ಚೈತನ್ಯನ ಭಗವಂತನಿಗೋಸ್ಕರ ಸಮರ್ಪಣೆ ಮಾಡ್ಬೇಕು. ಕೆಲವರೆಲ್ಲ ಎಲ್ಲ ಕಂಟ್ರೋಲ್ ಮಾಡ್ತಾರೆ, ಆದ್ರೆ ಭಗವಂತನಿಗೆ ಸೇವೆ ಮಾಡಲ್ಲ. ಈ ಧ್ಯಾನಿಗಳೆಲ್ಲ ಹಂಗೆ, ಧ್ಯಾನಿಗಳೆಲ್ಲ ಸಿದ್ಧಿಗಳು ಪಡೆಯೋದಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇರ್ತಾರೆ. ಈ ಹಿಮಾಲಯಕ್ಕೆ ಹೋಗ್ಬಿಟ್ರೆ ವಿಪರೀತ ಇದು ಏನೋ ಮಂಚು ಬೀಳ್ತಾನೆ ಇರುತ್ತೆ, ದೊಡ್ಡ ಬಾಲ್ ತರ ಬೀಳ್ತಾ ಇರುತ್ತೆ. ಅವ್ರೇನ್ ಮಾಡ್ತಾರೆ, ಅಂತ ಮಂಚಲ್ಲಿ ಭೂಮಿ ಹೊರಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಬದ್ರಿನಾಥಲ್ಲಿ, ಕೇದಾರ್ನಾಥಲ್ಲಿ, ಎಲ್ಲಾ ಕಡೆನೂ ಅಷ್ಟೇ. ಆಮೇಲೆ ಕತ್ತೋರ್ಗೂ ಭೂಮಿ ಒಡೆ ಹೋಗ್ಬಿಡ್ತಾರೆ. ನೀವು ನೋಡಿರ್ಬೇಕು, ಧ್ಯಾನ ಮಾಡ್ಕೊಂಡಿರ್ತಾರೆ. ಆಮೇಲೆ ವಿಪರೀತ ಬಿಸಿಲಿರುತ್ತೆ, ಸುಡ್ತಾ ಇರುತ್ತೆ. ಹಂಗೆ ದೋಸೆ ಇಟ್ಟಾಗದೆ ದೋಸೆ ಚಪಾತಿ ಸುಟ್ಕೊಂಡ್ಬಿಡ್ಬೋದು, ಅಷ್ಟು ಬಿಸಿ ಇರುತ್ತೆ. ಆವಾಗ್ಲೂ ಸುತ್ತು ಇದು ಬೆಂಕಿ ಹಚ್ಕೊಂಡ್ಬಿಡ್ತಾರೆ. ಸೆಂಟ್ರಲ್ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಇವರೆಲ್ಲ ಯೋಗಿಗಳು. ಇವರೆಲ್ಲ ಭಕ್ತಿ ಸೇವೆಗೆ ಬರಕ್ಕಾಗಲ್ಲ ಇವರೆಲ್ಲ, ಆದ್ರೆ ತಪಸ್ಸೆ ಮಾಡ್ತಾರೆ. ಇದು ಈ ಕಲಿಯುಗದಲ್ಲಿ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಬೇರೆ ಟೈಮಲ್ಲಿ ಆಗ್ತಾ ಇತ್ತು, ಬೇರೆ ಸತ್ಯುಗದಲ್ಲಿ ಆ ಒಂದು ಯುಗದಲ್ಲಿ ಆಗ್ತಾ ಇತ್ತು. ಕಲಿಯುಗದಲ್ಲಿ ಇದರಿಂದ ಏನು ಉಪಯೋಗ ಇಲ್ಲ. ಯಾಕಂದ್ರೆ ಕಲಿಯುಗದಲ್ಲಿ ನಾಮ ಸಂಕೀರ್ತನೆ ಮಾಡಿದ್ರೇನೆ ಸಾಕು. ಅದನ್ನ ಮಾಡೋದೇ ತುಂಬಾ ಕಷ್ಟವಾಗಿದೆ. ಸೊ ಅದನ್ನ ಮಾಡ್ಕೊಂಡ್ರೆ ಸಾಕು. ಅದು ಇಲ್ಲಿ ಹೇಳ್ತಾರೆ, ಬ್ರಹ್ಮಚಾರೀಸು ಇಂದ್ರಿಯ ಭೋಗಗಳಿಂದ ತುಂಬಾ ದೂರ ಇರ್ತಾರೆ. ಆದ್ರೆ ಗೃಹಸ್ಥ ಅಂತ ಬಂದ್ರೆ ಅವ್ರಿಗೆ ಅದು ಹೇಳ್ತಾರೆ ಪ್ರಭುಪಾದರು ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ಗೃಹಸ್ಥನಲ್ಲಿ ಇಬ್ಬರಿದ್ದಾರೆ, ಗೃಹಸ್ಥ, ಗೃಹಮೇದಿ. ಗೃಹಮೇದಿ ಏನ್ ಮಾಡ್ತಾನಂದ್ರೆ, ಇಲ್ಲಿ ಗೃಹಸ್ಥರಿಗೆ ಸ್ವಲ್ಪ ಅವಕಾಶ ಕೊಡ್ತಾರೆ, ಸ್ವಲ್ಪ ಲೀನಿಯನ್ಸು, ಸಲಿಗೆ ಕೊಡ್ತಾರೆ. ಏನ್ ಸಲಿಗೆ ಅಂದ್ರೆ, ನೀನ್ ಮದುವೆ ಮಾಡ್ಕೋಬಹುದು, ನಿನ್ ಮಕ್ಕಳು ಮಾಡ್ಕೋಬಹುದು. ಆದ್ರೆ ಮದುವೆ ಮಾಡಿ ಮಕ್ಕಳು ಮಾಡ್ಕೊಂಡು ಮಕ್ಕಳನ್ನ ಮತ್ತೆ ಹೆಂಡತಿನ ಕೃಷ್ಣ ಪ್ರಜ್ಞೆನ ಅವ್ನು ಕರ್ಕೊಂಡ್ ಬರ್ಬೇಕು. ಕೃಷ್ಣನ್ನ ನೀನು ಮಾಧ್ಯಮವಾಗಿ ಇಟ್ಕೊಬೇಕು. ಕೃಷ್ಣನ ಮಾಧ್ಯಮವಾಗಿ ಇಟ್ಕೊಂಡು ನೀನು ಏನ್ ಬೇಕಾದ್ರೂ ಭಕ್ತಿ ಸೇವೆ ಮಾಡಬಹುದು. ನೀನು ಯಾವುದೇ ಒಂದು ಇದು ಕೆಲಸಗಳು ಮಾಡುವಾಗ, ಕ್ರಿಯೆಗಳು ಮಾಡುವಾಗ ಆ ಕ್ರಿಯೆಯಲ್ಲಿ ಭಗವಂತ ಇರಬೇಕು. ಕೃಷ್ಣನ ಕ್ರಿಯನಾಗಿರ್ಬೇಕು. ನೀನು ಕೃಷ್ಣನ ಪ್ರಿಯನಾಗಿರ್ಬೇಕು, ಕೃಷ್ಣನ ಕ್ರಿಯನಾಗಿ ಇರಬೇಕು. ಕೃಷ್ಣನ ಕ್ರಿಯೆನಲ್ಲಿ ಕೃಷ್ಣನ ಪ್ರಿಯ ತೋರಿಸ್ಬೇಕು. ನೀನು ಎಲ್ಲರೂ ಸೇರಿ ನೀವು ಭಗವಂತ ಆ ಒಂದು ಜೀವನ ನೀವು ಮಾಡಬೇಕು ಅಂತ ಹೇಳ್ತಾರೆ. ಸೊ ಅವ್ರನ್ನ ಮಾಧ್ಯಮ ಇಟ್ಕೊಂಡು ನಾವೇನಾದ್ರು ಮಾಡ್ಬೋದು. ಇಲ್ಲಿ ಗೃಹಮೇದಿ ಅಂದ್ರೆ ಏನ್ ಮಾಡ್ತಾನೆ, ಮದುವೆ ಮಾಡ್ಕೊಂಡು ಸುಮ್ಮನೆ ಮಕ್ಕಳು ಮಾಡ್ಕೊಳ್ಳೋದು, ಭೋಗಿಸೋದು, ಮಕ್ಕಳು ಮಾಡೋದು, ಅವನ ಇಂದ್ರಿಯ ತೃಪ್ತಿ ಮಾಡ್ಕೊಂಡಿರೋದು ಅಷ್ಟೇ. ಅವನು ಕೃಷ್ಣನ ಮಾಧ್ಯಮ ಇಟ್ಕೊಳ್ಳಲ್ಲ. ಹೆಂಡತಿ ಮಕ್ಕಳನ್ನ, ಸಂಸಾರನ, ಇದನ್ನೆಲ್ಲ ಮಾಧ್ಯಮ ಹೆಂಡತಿ ಮಕ್ಕಳನ್ನ ಇಟ್ಕೊಬೇಕು, ನೋಡ್ಕೊಬೇಕು. ಬಟ್ ಅವ್ರಿಗೆ ಅದರಲ್ಲೇ ಮುಳುಗಿ ತೇಳ್ಬಿಡ್ತಾರೆ. ಬೇರೆ ಏನು ಬೇಡ ಅವ್ರಿಗೆ. ದುಡ್ಡು ಸಂಪಾದಿಸೋದು, ಬೇರೆ ತರ ಎಂಜಾಯ್ ಮಾಡೋದು, ಇದರಲ್ಲೇ ಮುಳುಗಿ ತೇಳ್ಬಿಡ್ತಾರೆ ಅವರು. ಭಗವಂತನ ಬಗ್ಗೆ, ಆತ್ಮ ಸಾಕ್ಷಾತ್ಕಾರ ಬಗ್ಗೆ ಯಾವುದೇ ಒಂದು ಚೈತನ್ಯನೇ ಇರಲ್ಲ ಅವ್ರಿಗೆ. ಚೈತನ್ಯ ಒಂದು ಮಹಾಭಾರತದಲ್ಲಿ ಒಂದು ಸ್ಟೋರಿ ಬರುತ್ತೆ. ಆ ಸ್ಟೋರಿಲಿ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ರಾಜ, ರಾಜನ್ನ ನೋಡೋದಕ್ಕೆ ಸಾಧು ಒಬ್ಬ ಬರ್ತಾನೆ. ಆ ಸಾಧು ಬಂದು ರಾಜನ್ಗೆ ಹೇಳ್ತಾನೆ. ರಾಜನ ಬಂದು ಸಾಧುಗಳು ಬಂದ್ರೆ ತುಂಬಾ ಒಳ್ಳೆ ಅವನಿಗೆ ಅತಿಥಿ ಸತ್ಕಾರ ಎಲ್ಲ ಮಾಡ್ತಾನೆ. ಅತಿಥಿ ಸತ್ಕಾರ ಮಾಡಿದ್ಮೇಲೆ ಇವನು ಸಾಧು ಸ್ವಲ್ಪ ಧರ್ಮದ ಬಗ್ಗೆ ಹೇಳಕ್ ನೋಡ್ತಾನೆ. ಧರ್ಮದ ಬಗ್ಗೆ ಹೇಳಿದ ತಕ್ಷಣ ರಾಜ ಏನ್ ಮಾಡ್ತಾನೆ, ಆ ಕಡೆ ಈ ಕಡೆ ನೋಡೋದು,
ಆಮೇಲೆ ಮತ್ತೆ ಇಲ್ಲಿ ನೋಡೋದು ಅಲ್ಲಿ ನೋಡೋದು, ಅವ್ನು ಯಾರನ್ನೋ ನೋಡೋದು, ಅವ್ನಿಗಿಷ್ಟ ಇಲ್ಲ. ಆವಾಗ ಸಾಧು ಕೇಳ್ತಾನೆ, ನೋಡಪ್ಪ ನೀನು ಆಧ್ಯಾತ್ಮಿಕದ ಬಗ್ಗೆ ಹೇಳ್ತಾನೆ, ನೀನು ಏನೋ ನಿನ್ನ ಗಮನ ಕೊಡ್ತಾ ಇಲ್ಲ ಸರಿಯಾಗಿ. ನೀನು ರಾಜ ನನ್ಗೆ ಗೊತ್ತು, ನೀನು ಕ್ಷತ್ರಿಯ ನಿನ್ಗೆ ಗೊತ್ತು, ನನಗೆ ಗೊತ್ತು ಚೆನ್ನಾಗಿ. ಆದರೆ ಸ್ವಲ್ಪ ಕಾಲ ನೀನು ಧರ್ಮಕ್ಕೆ ನೀನು ಕಾಲ ಒದಗಿಸ್ಬೇಕಾಗಿ ಬರುತ್ತೆ, ಇಲ್ಲ ನೀನು ತುಂಬ ಕಷ್ಟ ಬೀಳ್ತೀಯ ಮುಂದೆ ಅಂತ ಹೇಳ್ತಾರೆ. ಅದೆಲ್ಲ ನನಗೇನು ಹೇಳ್ಬೇಡ, ನಿನಗೇನಾದರೂ ಬೇಕಾ ಅದನ್ನು ತೊಗೊಂಡೋಗ ಅಷ್ಟೇ, ಈ ಕಥೆ ಎಲ್ಲ ನನಗೆ ಹೇಳ್ಬೇಡ, ಈ ಧರ್ಮದ ಬಗ್ಗೆ ನನಗೆ ಹೇಳ್ಬೇಡ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಸರಿ ಆಯ್ತಪ್ಪ, ನೀನು ಕೇಳಬೇಡ, ನಾನು ಹೊರಟೋಗ್ತೀನಿ. ಆದರೆ ಒಂದೇ ಒಂದು ಆಸೆ ನಂದು, ಒಬ್ಬ ವ್ಯಕ್ತಿನ ಕಳಿಸ್ತೀನಿ, ಆ ವ್ಯಕ್ತಿನ ಕೈಯಲ್ಲಿ ನೀನು ಒಂದು ದೊನ್ನೆ ಕೊಟ್ಟು ರಾಜ್ಯ ಎಲ್ಲ ಸಂಚಾರ ಮಾಡ್ಕೊಂಡಿರ್ಬೇಕು, ಅವ್ನು ನಿನ್ನ ತಿಂಗಳಿಗೆ ಸಂಬಳ ಕೊಡಬೇಕು ಅಂತ ಹೇಳ್ತಾರೆ. ಆಯ್ತು ಅದೆಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಒಬ್ಬನ ಕಳಿಸ್ತಾರೆ ಇವ್ರು ಸಾಧು. ಅವನ್ನ ಕರೆದ್ಬಿಟ್ಟು ರಾಜ ಅವನ್ನ ಅವ್ನ ಸೇನಾಧಿಪತಿ ಇದ್ದಾರಲ್ಲ ಅವ್ನು ನೋಡಪ್ಪ, ಇವನಿಗೆ ತಿಂಗಳಿಗೆ ಸಂಬಳ ಕೊಟ್ಬಿಡಪ್ಪ, ಕೈಗೊಂದು ದೊನ್ನೆ ಕೊಟ್ಬಿಡು, ಅವನ ರಾಜ್ಯ ಎಲ್ಲ ಇದು ಸುತ್ಕೊಂಡು ಬರಲಿ, ಅವನು ಸುತ್ಕೊಂಡು ಅವನು ಗಾರ್ಡ್ ಥರ, ಸೆಕ್ಯೂರಿಟಿ ಗಾರ್ಡ್ ಥರ ಅವನು ಮಾಡ್ಕೊಂಡಿರಲಿ, ಅವ್ನು ಕೊಟ್ಬಿಡಪ್ಪ ಅಂತ ಹೇಳಿದ. ಆಯಿತು ಕೊಟ್ಟು. ಸರಿ ರಾಜ ಹಿಂಗೆ ಮಾಡ್ತಾನೆ ಇದ್ದ. ಸರಿ ತುಂಬ ವರ್ಷಗಳಾಗಾಯಿತು, ತುಂಬ ದಿನಗಳಾಗಾಯಿತು, ವಯಸ್ಸಾಗೋಯ್ತು ರಾಜನಿಗೆ. ವಯಸ್ಸಾದ್ಮೇಲೆ ಇವನಿಗೆ 4-5 ಜನ ಹೆಂಡ್ತಿರು ರಾಜನಿಗೆ. ಆ ಕಾಲದಲ್ಲೆಲ್ಲ ಒಂದು ರಾಜನಿಗೆ 4 ಜನ 5 ಜನ ಹೆಂಡ್ತಿರು. ಸರಿ ಏನು ಮಾಡಿದ, ಒಂದಿನ ಏನಾಯಿತು, ಇದು ಕಾಯಿಲೆ ಸ್ಟಾರ್ಟ್ ಆಗೋಯ್ತು, ಶುರು ಆಗೋಯ್ತು. ಮಂಚ ಹತ್ಬಿಟ್ಟ, ಏನೂ ಮಾಡೋಕ್ಕಾಗಿಲ್ಲ. ಸರಿ ರಾಜನಿಗೆ ಒಂದೇ ಒಂದು ಆಸೆ, ಕರೆದ ಸೇನಾಧಿಪತಿನ, ನೋಡಪ್ಪ ನನಗೆ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರೂ ನೋಡ್ಬೇಕು, ನಾನು ಎಲ್ಲರನ್ನೂ ಕರೆದ್ಬಿಡು ಅಂತ ಹೇಳ್ತಾರೆ. ಸರಿ ಒಬ್ಬೊಬ್ಬರೇ ಬರ್ತಾಯಿದ್ರು, ಎಲ್ಲರೂ ಬಂದು ನೋಡಿಕೊಂಡು ಅವನಿಗೆ ಹೇಳ್ತಾರಲ್ಲ, ಅದೇ ಒಳ್ಳೆ ಮಾತುಗಳು ಹೇಳ್ತಾರಲ್ಲ, ನೀನು ಎಷ್ಟು ಚೆನ್ನಾಗಿದ್ದೆ, ಎಷ್ಟು ನಿನ್ನ ರಾಜ್ಯದಲ್ಲಿ ಎಷ್ಟು ಚೆನ್ನಾಗಿದ್ದು, ನನಗೆ ಸಂತೋಷ ಆಗಿತ್ತು, ಸುಖವಾಗಿತ್ತು ಅಂತ ಹೇಳ್ಕೊಂಡು ಒಬ್ಬೊಬ್ಬರು ಹೇಳ್ಕೊಂಡು ಬರ್ತಾಯಿದ್ರು. ಎಲ್ಲ ಹೇಳ್ಕೊಂಡಾದ್ಮೇಲೆ ಎಲ್ಲರೂ ಬಂದು ಹೋಗ್ಬಿಟ್ರು, ಒಬ್ಬನ ಮಾತ್ರ ಬಂದಿಲ್ಲ. ಆ ದೊನ್ನೆ ಇಟ್ಕೊಂಡವನಲ್ಲ ಅವನು ಬಂದಿಲ್ಲ. ಅವನ್ನ ರಾಜ ಜ್ಞಾಪಕ ಮಾಡ್ಕೊತಾನೆ, ನೋಡಪ್ಪ ಎಲ್ಲರೂ ಬಂದು ಹೋಗ್ಬಿಟ್ರು, ಅವನು ಅದು ಸಾಧು ಹೇಳಿರ್ತಾನೆ, ಅವನು ಒಬ್ಬ ಮೂರ್ಖ ಅಂತ ಹೇಳಿರ್ತಾನೆ. ಆ ಮೂರ್ಖನ್ಗೆ ಈ ಕೆಲಸ ಕೊಡು ಅಂತ ಹೇಳ್ತಾನೆ. ಆ ಮೂರ್ಖನ್ ಕರಿ ಅಂತ ಹೆಸರೇ ಇಟ್ಬಿಟ್ಟಿರ್ತಾನೆ, ಆ ಮೂರ್ಖನ್ ಕರಿಯಪ್ಪ ಅಂತ ಹೇಳ್ತಾರೆ. ಮೂರ್ಖ ಬಂತಾನೆ ರಾಜನ ಹತ್ರ. ರಾಜ ಹತ್ರ ಬಂದ್ಬಿಟ್ಟು ಮೂರ್ಖ ಹೇಳ್ತಾನೆ, ಏನು ರಾಜ ಹಿಂಗಾಗ್ಬಿಟ್ರಿ ನೀವು, ನನಗೆ ಒಳ್ಳೆ ಜೀವನ ಕೊಟ್ಟವ್ರು ನೀವು, ಈ ಥರ ನೀವು ಮಂಚ ಹತ್ಬಿಟ್ರೆ ಹೆಂಗೆ ನೀವು ಅಂತ ಹೇಳಿದ್ರೆ, ಆಯಿತು ಹೋಗ್ಲಿ, ನೀವು ನಿಮ್ಮ ಜೀವನದಲ್ಲಿ ಎಷ್ಟೋ ಚಿನ್ನ ಬೆಳ್ಳಿ ದುಡ್ಡು ಎಷ್ಟೋ ನಿಮ್ಮ ಹತ್ರ ಸಂಪತ್ತಿದೆ, ಅದೆಲ್ಲೋ ನೀವೇನೋ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ತೊಗೊಂಡೋಗಿ ನೀವು ಅಂತ ಹೇಳಿದ್ರೆ ಆ ರಾಜನ ಹತ್ರ. ರಾಜ ಎಲ್ಲ ಮೂರ್ಖ, ನಾನು ಹೋಗೋ ದಾರಿನಲ್ಲಿ ಅದೆಲ್ಲ ತೊಗೊಂಡೋಗೋಕ್ಕಾಗಲ್ಲ, ನೀನು ಸುಮ್ಮನೆ ಇರು, ನಿನ್ನ ಮೂರ್ಖ, ನಿಮ್ಗೆ ಗೊತ್ತಾಗಲ್ಲ ಅಂದೆ. ಸರಿ ಆಯಿತು, ನಿಮಗೆ 4-5 ಜನ ರಾಣಿಗಳಿದಾರಲ್ಲ, ಮಹಾರಾಣಿಗಳು, ಅವ್ರನ್ನ ಕರ್ಕೊಂಡೋಗಿ ನಿಮಗೆ ಅಡುಗೆ ಮಾಡೋಕ್ಕೆ, ನಿಮ್ಗೆ ಪಾದ ಸೇವೆ ಮಾಡೋದಕ್ಕೆ, ನಿಮ್ಮ ಶರೀರಕ್ಕೆ ವಾಪು ಸೇವಾ ಅಂತ ಹೇಳ್ತಾರೆ, ವಾಪು ಸೇವಾ ಅದೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ಮೂರ್ಖ, ನಿನಗೆ ಹೆಂಗೆ ನಾನು ತಿಳಿಸೋದು, ನಾನು ನಿನ್ಗೆ ಅರ್ಥ ಮಾಡಿಸ್ಕೊಳ್ಳೋಕೆ ನನಗೆ ಆಗ್ತಾ ಇಲ್ಲ, ಅರ್ಥ ಮಾಡೋಕ್ಕೆ ಏನು ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ, ಅವರೆಲ್ಲ ಯಾರು ಬರೋಕ್ಕಾಗಲ್ಲಪ್ಪ, ನನ್ನ ಪ್ರಯಾಣ ತುಂಬ ದೂರ ಅಂತ ಹೇಳ್ತಾನೆ ರಾಜ. ಸರಿ ಆಯಿತು ಹೋಗ್ಲಿ, ಕುದುರೆಗಳು ಆನೆಗಳೆಲ್ಲ ಇಟ್ಕೊಂಡಿದ್ದಾರೆ ನಿಮ್ಮ ರಾಜ್ಯದಲ್ಲಿ, ಅದೆಲ್ಲ ತೊಗೊಂಡೋಗೋ ಜೊತೆಲಿ, ಅದೆಲ್ಲ ತೊಗೊಂಡೋಗೋಕ್ಕಾಗಲ್ಲಪ್ಪ, ಅದೆಲ್ಲ ಬರೋಕ್ಕಾಗಲ್ಲ, ನನ್ನ ಪ್ರಯಾಣ ತುಂಬ ದೂರ, ನಿನ್ಗೆ ಏನು ಹೇಳಿದ್ರೆ ಅರ್ಥ ಆಗಲ್ಲ, ನೀನು ದೊಡ್ಡ ಮೂರ್ಖ ನೀನು ಅಂತ ಹೇಳಿದೆ. ಸರಿ ರಾಜ ಹೇಳ್ತಾನೆ, ಆಯಿತು ಇದೆಲ್ಲ ನೀನು ನಿನ್ನ ಜೀವನದಲ್ಲಿ ಇನ್ನೇನೇನು ನಿನ್ನ ಹತ್ರ ಇದೆ ಅಂತ ಕೇಳಿದ್ರು. ನೋಡಪ್ಪ ನನ್ನ ಹೆಂಡತಿಗಳಿದ್ದಾರೆ, ಚಿನ್ನ ಬೆಳ್ಳಿ ಸಂಪತ್ತು, ದೊಡ್ಡ ಬಂಗ್ಲೆ, ರಾಜ್ಯ, ಇಷ್ಟೊಂದು ರಾಜ್ಯಗಳು ಸಂಪಾದನೆ, ಇದನ್ನೆಲ್ಲ ನೀನು ತೊಗೊಂಡೋಗೋಕ್ಕಾಗಲ್ವಲ್ಲ, ನೀನು ಏನು ಮಾಡ್ತೀಯ ನೀನು ಅಂತ ಹೇಳಿ ಕೇಳಿದೆ, ರಾಜನ ಕೇಳ್ತಾರಂತೆ. ಆ ರಾಜ ಏನು ಹೇಳ್ತಾನೆ, ಸರಿಯಪ್ಪ ನೋಡಪ್ಪ ನಿಂದು ಇದು ಟೈಮ್ ಆಗೋಯ್ತು, ನೀನು ಮಹಾಮೂರ್ಖ, ನಿನಗಿಂತ ಮಹಾಮೂರ್ಖನ ಯಾರನ್ನ ಇದ್ರೆ ಅವ್ನ ಕೈಯಲ್ಲಿ ದೊನ್ನೆ ಕೊಟ್ಬಿಟ್ಟು ನೀನು ಹೊಟ್ಟೋಗು ಅಂತ ಹೇಳ್ತಾನೆ. ಆವಾಗ ಮೂರ್ಖ ಏನು ಮಾಡ್ತಾನೆ, ಆ ದೊನ್ನೆ ತೊಗೊಂಡು ರಾಜನ ಕೈಲಿ ಕೊಡ್ತಾನೆ. ಹೇ ಏನು ನೀನು ತಮಾಷೆ ಆಡ್ತಾ ಇದೆಯಾ, ಜೈಲ್ಗೆ ಹಾಕ್ಬಿಡ್ತೀನೋ ನೀನು ಅಂತ ಹೇಳ್ತಾನೆ. ಏನಕ್ಕೆ ನನ್ನ ಕೈಯಲ್ಲಿ ಕೊಟ್ಟೆ ನಿನಗೆ ಅಂತ ಹೇಳ್ತಾರೆ. ಏನು ಅರ್ಥ ಅಂದರೆ ನೀನೇ ಮಹಾಮೂರ್ಖ, ಯಾಕಂದರೆ ನೀನು ಎಲ್ಲ ಜೀವನದಲ್ಲೆಲ್ಲ ಸಂಪಾದಿಸ್ಕೊಂಡೆ, 4-5 ಜನ ಹೆಂಡತಿ ಇದ್ದಾರೆ, ಚಿನ್ನ ಬೆಳ್ಳಿ ಕಾಸು ವಜ್ರ ವೈಡೂರ್ಯ ಒಡವೆ ಎಲ್ಲ ಇದೆ, ನಿನಗೆ ಆನೆಗಳು ಕುದುರೆಗಳು ಚಿನ್ನದ ರಥ ಬೇರೆ ಇದೆ ನಿನ್ನ ಹತ್ರ, ಈ ರಾಜ್ಯ ಇದೆ, ದೊಡ್ಡ ರಾಜ್ಯಾಂಗ, ದೊಡ್ಡ ಅರಮನೆ ಇದೆ ನಿನ್ನ ಹತ್ರ, ಏನಾದರೂ ತೊಗೊಂಡೋಗೋಕ್ಕಾಗುತ್ತಾ ನಿನ್ನ ಪ್ರಯಾಣದಲ್ಲಿ ಅಂತ ಕೇಳಿದಂತೆ. ಏನು ತೊಗೊಂಡೋಗೋಕ್ಕಾಗಲಿಲ್ಲ, ಆಗಲ್ಲ ಅಂತ ಹೇಳಿದಂತೆ. ಅದಕ್ಕೆ ನೀನು ಮಹಾಮೂರ್ಖ, ನನ್ನ ಹತ್ರ ನೋಡಿ ಏನೂ ಇಲ್ಲ, ಬರೀ ದೊನ್ನೆ ಒಂದೇ ಇರೋದು, ನೀನು ಕೊಟ್ಟಿರೋ ದೊನ್ನೆ, ಬೇರೆ ಎಲ್ಲ ನನ್ನ ಹತ್ರ ಏನು ಬೇಕಾದರೂ ನನ್ನ ಹತ್ರ ಇದೆ, ಭಗವಂತನ ಜ್ಞಾನ ಇದೆ, ಆತ್ಮ ಸಾಕ್ಷಾತ್ಕಾರ ಇದೆ, ಭಕ್ತಿ ಸೇವೆ ಇದೆ, ನಮ್ಮ ಗುರುಗಳಿದ್ದಾರೆ. ಅವ್ರು ಯಾರು ಅಂದರೆ ಗುರು ಕಳಿಸಿದ ಶಿಷ್ಯ ಅವನು, ಸಾಧು ಬಂದಲ್ಲ ಅವನ ಶಿಷ್ಯ ಇವರು.
ಅವ್ನ ಬುದ್ಧಿ, ಯಾಕಂದ್ರೆ ಇವನ್ನ ಬುದ್ಧಿ ಕಳ್ಸಕ್ಕಾಗಲಿಲ್ಲ, ಇವ್ರು ಹೇಳಿದ ಬುದ್ಧಿ ಕಳ್ತಿಲ್ಲ. ಅದಕ್ಕೆ ಬೇರೆ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ ಪ್ರಚಾರ ಮಾಡೋದಕ್ಕೆ ಅವ್ರು ಹೇಳಿದ್ ಕೇಳದೆ ಇದ್ರೆ ಬೇರೆ ರೀತಿನಲ್ಲಿ ಹೋಗ್ತಾರೆ, ಬೇರೆ ರೀತಿಯಲ್ಲಿ ಹೋಗಿ ಕಳಿಸಿ ಆ ರಾಜ್ಯನಿಗೆ ಹೆಂಗಾದ್ರೂ ಆತ್ಮ ಸಾಕ್ಷಾತ್ಕಾರ ಮಾಡಿಸ್ತಾರೆ. ಅದಕ್ಕೆ ನೋಡಪ್ಪ, ನನಗೇನಿಲ್ಲ, ಆರಾಮಾಗಿದ್ದೀನಿ ನಾನು. ಯಾಕಂದ್ರೆ ನಿನಗೆ ಬರಬಾರ್ದೆಲ್ಲ ಬಂದಿದೆ, ನಿನ್ನ ಕೈಯಲ್ಲಿ ಯಾವುದೂ ನಿನ್ನ ನಿಯಂತ್ರಣದಲ್ಲಿ, ನಿನ್ನ ಕಂಟ್ರೋಲಲ್ಲಿ ಯಾವುದು ಇಲ್ಲ. ಆ ಭಗವಂತ ಹೆಂಗೆ ಆಡಿಸಿದ್ರೆ ನಾವು ಹಂಗೆ ಆಡಿಸ್ಬೇಕು. ಅದಕ್ಕೆ ನಾವು ಯಾಕೆ ಇಂಥ ಇಂದ್ರಿಯ ಭೋಗದಲ್ಲಿ ನಾವು ಇದೆಲ್ಲ ನೋಡು, ಎಷ್ಟು ಜೀವನ, ನಿನ್ನ ಜೀವನನೇ ನಿನ್ನ ಹಾಳು ಮಾಡ್ಕೊಂಬಿಟ್ಟೆ. ಈಗ ನೀನೇನು ಮಾಡಬೇಕು, ಮತ್ತೆ ಇನ್ನೊಂದು ಜೀವನ ತಗೊಂಡು ಮತ್ತೆ ನೀನು ಇಂದ್ರಿಯ ಭೋಗವನ್ನು ಮಾಡ್ಕೊಂಡೇ ಇರ್ತೀಯ. ಆ ಭಗವಂತನ ಹತ್ರ ಹೋಗೋಕ್ಕಾಗಲ್ಲ. ಆ ಭಗವಂತನ ಹತ್ರ ಯಾವಾಗ ನೀನು ಕೊನೆವರೆಗೂ ಹೋಗ್ತೀಯೋ ಅವಾಗ ಮಾತ್ರ ನೀನು ಸ್ಟಾಪ್ ಮಾಡೋಕ್ಕಾಗೋದು ಪುನರ್ಜನ್ಮನ. ಇಲ್ಲ ನೀನು ಪುನರ್ಜನ್ಮ ಸ್ಟಾಪ್ ಮಾಡೋಕ್ಕಾಗ, ನಿಲ್ಸೋಕ್ಕಾಗಲ್ಲ ಅಂತ ಹೇಳಿ ಆ ಮಹಾಮೂರ್ಖನು ಅವ್ರಿಗೆ ಬುದ್ಧಿ ಹೇಳ್ತಾರೆ. ಇದ್ರ ಹೆಸರೇ ಮಹಾಮೂರ್ಖ ಅಂತ ಕತೆ. ಇದೊಂದು ಮತ್ತಿಗಿರಿಲಿ ಸ್ಕೂಲಲ್ಲಿ ಒಂದು ಡ್ರಾಮಾ ಹಾಕ್ಸಿದ್ದೆ ನಾನು ಹುಡುಗರನ್ನೆಲ್ಲ ಇಟ್ಕೊಂಡು. ಸೊ ಈ ಥರ ಇದು ನಮ್ಮ ಜೀವನದಲ್ಲಿ ನಾವೇನು ಮಾಡ್ತೀರಿ, ಇದಕ್ಕೆ ನಮ್ಮ ಸಮಯನ ಒದಗಿಸ್ಬಿಡ್ತೀವಿ. ಸೊ ಅಂದರೆ ಸಂಸಾರದಲ್ಲಿ ಇರಬಾರ್ದಾ, ಸಂಸಾರ ಮಾಡಬಾರ್ದಾ ಅಂತ ಪ್ರಶ್ನೆ ಬರುತ್ತೆ. ಸಂಸಾರ ಮಾಡಲೇಬೇಕು. ಒಂದು ವ್ಯಕ್ತಿ ಮನುಷ್ಯ ಜನ್ಮ ಎತ್ತಿದ ಮೇಲೆ 5 ವಿಷಯಗಳನ್ನ ಚೆನ್ನಾಗಿ ತಿಳ್ಕೊಬೇಕು. ನಾನು ಯಾರು, ಭಗವಂತ ಯಾರು, ನನಗೆ ಭಗವಂತನಿಗೆ ಸಂಬಂಧ ಏನು, ಈ ಭೂಲೋಕಕ್ಕೆ ನಾನು ಏನಕ್ಕೆ ಬಂದೆ, ಅದಕ್ಕೆ ಕಾರಣ ಏನು, ಆಮೇಲೆ ನಾನು ಯಾರ ಹತ್ರ ಹೋಗ್ಬೇಕು, ಈ 5 ಧರ್ಮಗಳನ್ನ ಎಲ್ಲರೂ ತಿಳ್ಕೊಬೇಕು. ಈ 5 ಧರ್ಮಗಳನ್ನ ಯಾರು ತಿಳ್ಕೊಂತಾರೋ ಅವರು ಭಗವಂತನ ಹತ್ರ ಹೋಗೋದಕ್ಕೆ ಮತ್ತೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸರಳವಾಗಿರುತ್ತೆ. ಈ 5 ವಿಷಯಗಳನ್ನ ಎಲ್ಲರೂ ತಿಳ್ಕೊಬೇಕು. ಈ 5 ವಿಷಯಗಳು ತಿಳಿದಿರನೇ ನಮ್ಮ ಪ್ರಯಾಣ ನಾವು ಮಾಡ್ತಾ ಇದ್ರೆ ಆ ಪ್ರಯಾಣ ಏನಾಗುತ್ತೆ ಅಂದ್ರೆ ಡೆಸ್ಟಿನೇಷನ್ ಇರಲ್ಲ. ಅದಕ್ಕೆ ಅಂದ್ರೆ ನಮ್ಮ ಗುರಿ ಎಲ್ಲಿ ಅಂತ ಗೊತ್ತಾಗಲ್ಲ. ಸುಮ್ಮನೆ ಟ್ರೈನ್ ಹತ್ತಿ ಬಿಡ್ತೀರಿ, ಟಿ ಬರ್ತಾನೆ, ಎಲ್ಲಪ್ಪ ಹೋಗ್ತೀನಿ ನೀನು ಅಂದ್ರೆ ನನಗೆಲ್ಲೂ ಗೊತ್ತಿಲ್ಲ, ಸುಮ್ಮನೆ ಟಿಕೆಟ್ ತಗೊಂಡಿದ್ದೀನಿ, ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂದ್ರೆ ಇಳಿಯೋ ಕೆಳಗಡೆ ಅಂತ ಹೇಳ್ತಾರೆ ಅಷ್ಟೇ. ಅಂದ್ರೆ ಗುರಿ ಇಲ್ದಿರ ನಮ್ಮ ಜೀವನ ಗುರಿ ಇಲ್ದಿರ ಹೋಗ್ಬಿಟ್ರೆ ಹಿಂಗೆ ಆಗ್ಬಿಡುತ್ತೆ. ಅದಕ್ಕೆ ಗೃಹಸ್ಥ ಜೀವನ ಬಂದು ತುಂಬಾ ವಿಶೇಷವಾದ ಒಂದು ಜೀವನ. ತುಂಬಾ ಕಷ್ಟ ಗೃಹಸ್ಥ ಲೈಫು, ಎಲ್ಲ ಲೈಫು ಕಷ್ಟನೇ. ಅದೇ ಗೃಹಸ್ಥ ಲೈಫ್ ತುಂಬಾ ಕಷ್ಟ. ಯಾಕಂದ್ರೆ ಮರಿ ಮಕ್ಕಳು ಎಲ್ಲರೂ, ಹೆಂಡತಿ, ಸಂಸಾರ, ಸಮಾಜನ ಫೇಸ್ ಮಾಡಬೇಕು, ಇದೆಲ್ಲ ಇರುತ್ತೆ ಸಂಸಾರದಲ್ಲಿ. ಅದಕ್ಕೆ ನಮ್ಮ ಸಮಯನ ಅಟ್ಲೀಸ್ಟ್ ಒಂದು 8 ಗಂಟೆ ಕಾಲ, 24 ಗಂಟೆ ಕಾಲದಲ್ಲಿ 8 ಗಂಟೆ ಕಾಲ ಭಗವಂತನಿಗೋಸ್ಕರ ಧರ್ಮ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಸೊ ಅದನ್ನು ನಾವು ಮಾಡದೇ ಇದ್ರೆ ಈ ಮನುಷ್ಯ ಜನ್ಮ ತಗೊಳ್ಳೋದೇ ವೇಸ್ಟ್ ಆಗ್ಬಿಡುತ್ತೆ, ವ್ಯರ್ಥ ಆಗ್ಬಿಡುತ್ತೆ. ಸೊ ವ್ಯರ್ಥ ಮಾಡ್ಕೊಂಡು ಏನ್ ಮಾಡ್ತೇವೆ, ಮತ್ತೆ ನಾವು ಈ ಒಂದು ಗೇಮ್ ಆಡ್ತಾ ಇದ್ರೆ ಅವಾಗ ನೀವು ನೋಡ್ತಾ ಇದ್ರಿ, 4-5 ಚೇರ್ ಹಾಕ್ಬಿಡ್ತಾರೆ, 6 ಜನ ಇರ್ತಾರೆ, ಸುತ್ತಾ ಇರ್ತಾರೆ. 1 2 3 ಸ್ಟಾಪ್ ಮಾಡಿದ್ರೆ ಅವ್ರಿಗೂ ಒಂದು ಚೇರಲ್ಲಿ ಕೂತ್ಕೊಂಡ್ಬಿಡ್ಬೇಕು. ಯಾರು ಕೂತ್ಕೊಂಡಿಲ್ಲ ಅವ್ನು ಹೊರಗಡೆ ಕಳಿಸ್ತಾ ಇರ್ತಾರೆ. ಆ ಥರ ನಮಗೆ ಸೀಟ್ ಸಿಗಲ್ಲ, ನಾವು ಹೊರಗಡೆ ಹೋಗ್ತಾ ಇರ್ಬೇಕು. ಮ್ಯೂಸಿಕಲ್ ಚೇರ್, ಕರೆಕ್ಟ್. ಈ ಹಳೆ ಕಾಲದಲ್ಲಿ ಇದು ತುಂಬಾ ಹಳೆ ಗೇಮ್. ಆ ಥರ ನಮಗೆ ಆ ಮ್ಯೂಸಿಕಲ್ ಚೇರ್ ಸಿಗೋವರೆಗೂ ನಾವು ಸುತ್ತಾನೇ ಇರಬೇಕು. ಸೊ ಈ ಥರ ಜೀವನ ಈ ಥರ ಆಗ್ಬಿಡುತ್ತೆ. ಅದಕ್ಕೆ ಗೃಹಸ್ಥ ಜೀವನದಲ್ಲಿ ಗೃಹಮೇಧಿಯಾಗಿ ನಾವು ಇರಬಾರ್ದು, ಗೃಹಸ್ಥನಾಗಿರ್ಬೇಕು. ಗೃಹಸ್ಥನಾಗಿರೋದಂದ್ರೆ ಅದಕ್ಕೆ ಮದುವೆ ಮಾಡ್ಕೊಳ್ಳುವಾಗೆ ಆ ಮಂತ್ರನ ಹೇಳ್ತಾರೆ. ಮದುವೆ ಮಾಡ್ಕೊಳ್ಳುವಾಗ ಏನಾಗ್ತಾರೆ, ನೀನು ನಿನ್ನ ಹೆಂಡತಿ ಇಬ್ರು ಧರ್ಮಪತ್ನಿ ಇಬ್ರು ಸೇರ್ಕೊಂಡು ಅಗ್ನಿ ಸಾಕ್ಷಿಯಾಗಿ, ಅಲ್ಲಿ ವಿಷ್ಣು ಇದ್ದಾರೆ, ಎಲ್ಲಿ ಅಗ್ನಿ ಉದ್ಭವ ಆಗುತ್ತೋ ಅಲ್ಲಿ ವಿಷ್ಣು ಇದ್ದಾರೆ ಅಂತ ಅರ್ಥ. ಅವರೇ ಯಜ್ಞಾಧಿಪತಿಯಲ್ಲಿ ಅವರ ಪ್ರಮಾಣವಾಗಿ ಅವ್ರನ್ನ ಪ್ರಮಾಣ ಸ್ವೀಕಾರ ಮಾಡ್ಕೊಂಡು ನೀವಿಬ್ರು ಭಗವಂತನ ಮಾಧ್ಯಮವಾಗಿ ಇಟ್ಕೊಂಡು ಅವ್ರಿಗೆ ಸೇವೆ ಮಾಡಿ ಅವ್ರ ಹತ್ರ ಹೋಗೋದಕ್ಕೆ ನೀವು ಪ್ರಯತ್ನ ಪಡಬೇಕು ಅಂತ ಹೇಳಿ, ಅದಕ್ಕೆ ಇದೆಲ್ಲ ಅರ್ಥ ಹೇಳ್ಬೇಕು. ಆಕ್ಚುಲಿ ಪುರೋಹಿತರು ಇದೆಲ್ಲ ಅರ್ಥ ಹೇಳ್ಬಿಟ್ಟು ಮದುವೆ ಮಾಡಿಸ್ಬೇಕು. ಅವ್ರೇನ್ ಮಾಡ್ತಾನೆ, ಇಲ್ಲಿ ಫಸ್ಟೇ ಲಿಸ್ಟ್ ಕೊಟ್ಬಿಡ್ತಾನೆ. ಲಿಸ್ಟ್ ಕೊಟ್ಬಿಟ್ಟು ನೋಡಪ್ಪ ಈ ಪ್ಯಾಕೇಜ್ ಇಷ್ಟು 20,000 15,000 ಇವಾಗ ಅಷ್ಟು ಮೋಸ ಆಗೋದು ಆತರ. ಆ ಕಾಲದಲ್ಲಿ ದೊಡ್ಡವ್ರು ಕೂತ್ಕೊಂಡು ಎಷ್ಟು ಚೆನ್ನಾಗಿ ಮದುವೆ ಮಾಡೋರು ಗೊತ್ತಾ. ಸೊ ಈ ತರ ಏನಾಗ್ಬಿಡ್ತದೆ ಅಂದ್ರೆ ಪ್ಯಾಕೇಜ್ ಇವಾಗ ಎಲ್ಲ ಕಡೆ ಪ್ಯಾಕೇಜು, ನಾವೇನು ತಗೊಂಬರಂಗೇ ಇಲ್ಲ. ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬರೋ, ಗೆಸ್ಟ್ ತರ ಹೋಗೋದು ಗೆಸ್ಟ್ ತರ ಬರ್ಬೋದು, ಎಲ್ಲ ಅವರೇ ನೋಡ್ಕೊಂಡ್ಬಿಡ್ತಾರೆ. ಸೊ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಗೃಹಸ್ಥನ ಅಲ್ಲ, ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಇರುತ್ತೆ. ಕಾಲ ಚೇಂಜ್ ಆಗಲ್ಲ, ಕಾಲ ಧರ್ಮ ನಿಯಮಗಳು ಯಾವುದು ಚೇಂಜ್ ಆಗಲ್ಲ, ನಾವು ಚೇಂಜ್ ಆಗ್ತಾ ಇರ್ತೀವಿ. ನಮಗ್ ತಕ್ಕಂತೆ ಅವ್ರೇನ್ ಮಾಡ್ತಾರೆ, ಅವರು ಚೇಂಜ್ ಮಾಡ್ಕೊಂತಾರೆ. ಈಗ ಇಷ್ಟೊಂದು ಮೆಡಿಸಿನ್ಸ್ ಕಾಯಿಲೆಗಳು ಬರೋದಕ್ಕೆ ಕಾರಣ ಏನ್ ಗೊತ್ತಾ, ನಮ್ಮ ಆಹಾರ ಪದ್ಧತಿ ನಾವು ಚೇಂಜ್ ಮಾಡ್ಕೊಂತೀವಿ. ಪ್ರಕೃತಿ ನಿಯಮಗಳನ್ನ ಯಾವುದು ನಾವು ಇದು ಮಾಡ್ಕೊತಾ ಇಲ್ಲ, ಅಲ್ಲ ಬಳಸ್ಕೊಂತ ಇಲ್ಲ. ಯಾವ್ದು ಯಾವಾಗ್ಲೂ ಮನೆ ಹೊರಗಡೆ ಇರ್ತೀರಿ, ಹೊರಗಡೆ ಹೋಗಲ್ಲ. ಬಿಸಿಲು ಬೀಳಬಾರದು, ಚಳಿ ಬೀಳಬಾರದು, ಗಾಳಿ ಬೀಳಬಾರದು, ಎಸಿ ಎಲ್ಲ ಕಡೆ ಹೊರಗಡೆ ಹೋಗ್ಬೇಕು. ಅದೇ ನೋಡಿ ನೀವು ಈ ಒಡ್ರಿದಾರ ಕೆಲಸ ಮಾಡ್ತಾರೆ, ಅವ್ರಿಗೆ ಯಾವ ಕಾಯಿಲೆನೂ ಬರಲ್ಲ, ಬೇರೆ ತರ ಕಾಯಿಲೆ ಬರ್ತದೆ, ಕುಡಿದ್ಬಿಟ್ಟು ಕಾಯಿಲೆ ಬರುತ್ತೆ ಅವ್ರಿಗೆ. ಬಟ್ ನ್ಯಾಚುರಲ್ ಆಗಿ ಅವ್ರ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಯಾವಾಗ್ಲೂ 24 hours ಬಿಸಿಲಲ್ಲೇ ಇರ್ತಾರೆ. ಅದಕ್ಕೇನಾಗುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಇರುತ್ತೆ.
ಸೊ ಅದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಕಾಲ ಹೊರಗಡೆ ಹೋಗಬೇಕು, ಚಳಿ ಇದು ಏನೋ ಬಿಸಿಲೆಲ್ಲ ತಗೋಬೇಕು. ಸೊ ಸತ್ವಗುಣದಲ್ಲಿ ಆಹಾರ ತುಂಬಾ ಇಂಪಾರ್ಟೆಂಟ್. ಈಗ ಅದು ಜಪ. ಅದಕ್ಕೆ ಪ್ರಭುಪಾದರು ಏನ್ ಮಾಡ್ತಾ ಇದ್ರು ಅಂದ್ರೆ, ಅವರು ಗೃಹಸ್ಥರೇ, ಅವ್ರು ಇದಲ್ಲ, ಏನ್ ಬ್ರಹ್ಮಚಾರಿ ಅಲ್ಲ. ಪ್ರಭುಪಾದರು ಗೃಹಸ್ಥ, ಅವ್ರಿಗೂ ಮಕ್ಕಳಿದ್ದಾರೆ, ಹೆಂಡತಿ ಎಲ್ಲ ಇದ್ದಾರೆ. ಅವ್ರೇನ್ ಮಾಡಿದ್ರು, ಪ್ರತಿದಿನ ವಾಕಿಂಗ್ ಹೋಗ್ತಾ ಇದ್ರು. ವಾಕಿಂಗ್ ಹೋಗುವಾಗ ಜಪ ಮಾಡ್ಕೊಂಡು ಹೋಗ್ತಾ ಇದ್ರು. ಜಪ ಮಾಡ್ಕೊಂಡು ವಾಕಿಂಗ್ ಹೋಗ್ತಾ ಇದ್ರು. ಜಪ ಮಾಡ್ಕೊಂಡು ವಾಕಿಂಗ್ ಹೋಗ್ತಾ 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 ಅವರು ಹಂಗೆ ಮಾತಾಡ್ಕೊಂಡು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಇದ್ರು. ಆ ಥರ ಬೆಳಗಿನ ಜಾವ ಅಲ್ಲ ಸಾಯಂಕಾಲನೂ ನಾವು ಜಪ ಮಾಡಿಕೊಂಡು ಭಗವಂತನ ಹತ್ರ ನಮ್ಮ ಆರೋಗ್ಯಕ್ಕೂ, ಯಾಕಂದ್ರೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ನಮ್ ಸಹಕಾರ ಬೇಕು ಅಂದ್ರೆ, ಭಕ್ತಿ ಸೇವೆ ಮಾಡ್ಬೇಕಂದ್ರೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಆರೋಗ್ಯನೂ ಚೆನ್ನಾಗಿ ನೋಡ್ಕೋಬೇಕು, ಅದೇ ತರ ಧರ್ಮನೂ ಚೆನ್ನಾಗಿ ನೋಡ್ಕೋಬೇಕು. ಸೊ ಇನ್ನು ಆ ಥರ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮಚಾರಿ ಬಗ್ಗೆ, ಗೃಹಸ್ಥ ಬಗ್ಗೆ ಈ ಒಂದು ಇದ್ರಲ್ಲಿ ಹೇಳ್ತಾ ಇದ್ದಾರೆ. ಸೊ ಹರೇರ್ ನಾಮಾನು ಕೀರ್ತನಂ. ಇನ್ನೊಂದು, ಯಾವಾಗಲೂ ಶ್ರವಣ ಮಾಡಬೇಕು, ಶ್ರವಣಕ್ಕೆ ಟೈಮ್ ಕೊಡಬೇಕು. ಅದಕ್ಕೆ ನಾನು ಹೇಳೋದು, ಅಲ್ಲಲ್ಲಿ ನಾವು ಭಗವದ್ಗೀತಾ ಕ್ಲಾಸಸ್ ಓಪನ್ ಮಾಡಬೇಕು. ಶ್ರವಣ. ಈಗ ಪರೀಕ್ಷಿತ್ ಮಹಾರಾಜ್ ಹೆಂಗೆ ಭಗವಂತ ಹತ್ರ ಹೋದ್ರು? ಶ್ರವಣ, ಭಾಗವತಂ ಕೇಳಿದ್ರು. ಕೇಳ್ತಾ ಭಾಗವತಂ ಕೇಳ್ತಾ ಅವರು ಹೋದ್ರು, ಇವ್ರು ಕೀರ್ತನೆ ಮಾಡ್ಕೊಂಡು ಇಬ್ರು ಹೊರಟೋದ್ರು. ಅದಕ್ಕೆ ಶ್ರವಣ ತುಂಬಾ ಇಂಪಾರ್ಟೆಂಟ್. ಶ್ರವಣದಲ್ಲಿ ಇರೋ ಯಾಕಂದ್ರೆ ಕಲಿಯುಗದಲ್ಲಿ ಶ್ರವಣಕ್ಕೆ ತುಂಬಾ ಪವರ್ ಇದೆ. ಎಷ್ಟು ಏನು ಭಕ್ತಿ ಶಕ್ತಿ ಬಂದು ಶ್ರವಣನೆ. ಚೆನ್ನಾಗಿ ಕೇಳ್ತಾ ನಮ್ಗೆ ಏನಾಗುತ್ತೆ, ನಮ್ಮಲ್ಲಿ ಉತ್ಸಾಹ ಬರುತ್ತೆ. ಉತ್ಸಾಹ, ನಿಶ್ಚಯ, ಧೈರ್ಯ ಇದೆಲ್ಲ ನಮ್ಗೆ ಒಂದೊಂದೇ ಉತ್ಪತ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಶ್ರವಣಂ ತುಂಬಾ ಇಂಪಾರ್ಟೆಂಟ್. ಸೊ 27ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಅಂದ್ರೆ, ಪ್ರಾಣವಾಯು ಬಗ್ಗೆ ಹೇಳಿದ್ದಾರೆ. ಅದು 2 ಆತ್ಮಗಳಿದ್ದಾರೆ. ಒಂದು ಪ್ರತ್ಯೇಗಾತ್ಮ, ಪರಾಗಾತ್ಮ. ಪರಾಗಾತ್ಮ ಬಂದು ಬರೀ ಇಂದ್ರಿಯ ಭೋಗಕ್ಕೆ ಮಾತ್ರ ಅವ್ರು ಬಳಸ್ಕೊತಾರೆ, ಅವರೇ ಪರಾಗಾತ್ಮ ಅಂತ ಹೇಳ್ತಾರೆ. ಪ್ರತ್ಯೇಗಾತ್ಮ ಒಂದು ಇಂದ್ರಿಯಗಳನ್ನ ಹೇಗೆ ನಿಯಂತ್ರಣ ಮಾಡೋದು, ಆ ಇಂದ್ರಿಯಗಳನ್ನ ಹೇಗೆ ಭಗವಂತನ ಒಂದು ಸೇವೆಗಳಲ್ಲಿ ನಾವು ಬಳಸ್ಕೋಬಹುದು ಅನ್ನೋದನ್ನ ಪ್ರತ್ಯೇಗಾತ್ಮ ಅಂತ ಹೇಳ್ತಾರೆ. ಸೊ ಈಸ್ ಡಿಟ್ಯಾಚ್ಡ್ ಫ್ರಮ್ ಸಚ್ ಸೆನ್ಸ್ ಎಂಜಾಯ್ಮೆಂಟ್ ಇಸ್ ಕಾಲ್ಡ್ ಪ್ರತ್ಯೇಗಾತ್ಮ. ದಿ ಸೋಲ್ ಇಸ್ ಸಬ್ಜೆಕ್ಟ್ ಟು ದಿ ಫಂಕ್ಷನ್ಸ್ ಆಫ್ 10 kinds of air. ಇಲ್ಲಿ 10 ಬಗೆಯಾದ ಗಾಳಿ ಬಗ್ಗೆ ಹೇಳ್ತಾರೆ. ನಾವು ಇದು ಶ್ವಾಸ ಮಾಡ್ತೀರಲ್ಲ, ಆ ಗಾಳಿ ಎಲ್ಲೆಲ್ಲಿ ಹೋಗುತ್ತೆ, ಏನೇನಾಗುತ್ತೆ ಅಂತ ಹೇಳಿ ಇದರಲ್ಲಿ ವಿವರಣೆ ಕೊಟ್ಟಾರೆ. ಬಟ್ ಇದೆಲ್ಲ ಕಲಿಯುಗದಲ್ಲಿ ಆಗೋದಿಲ್ಲ. ಇದೆ ಹೇಳಿದ್ರಲ್ಲ ಇಲ್ಲಿ, ಪ್ರಾಣವಾಯು, ಅಪಾನವಾಯು, ವ್ಯಾನವಾಯು, ಸಮಾನವಾಯು, ಉದಾನವಾಯು, ಇದೆಲ್ಲ ಏನಾಗುತ್ತೆ ಅಂದ್ರೆ, ಈ ಯೋಗ ಮಾಡಿ ನಮ್ಮ ಶರೀರನ ಕಂಟ್ರೋಲ್ ಮಾಡೋದಕ್ಕೆ ಇದು ಉಪಯೋಗ ಆಗುತ್ತೆ. ಹೊತ್ತು ಅದು ಭಗವಂತ ಹತ್ರ ಹೋಗೋದಕ್ಕೆ ಉಪಯೋಗ ಆಗಲ್ಲ. ನಮ್ಮ ಆರೋಗ್ಯಕ್ಕೋಸ್ಕರ ಚೆನ್ನಾಗಿ ಇದು ಮಾಡ್ಕೋಬೋದು ಅಷ್ಟೇ. ಅದಕ್ಕೆ ನಾವು ಪ್ರಾಣಾಯಾಮ ಮಾಡ್ಬೋದು. ಈವನ್ ಚಾಂಟಿಂಗ್ ಅಲ್ಲೇ ಪ್ರಾಣಾಯಾಮ ಮಾಡ್ಬೋದು ಅಂತೆ. ಹೆಂಗ್ ಗೊತ್ತಾ ಚಾಂಟಿಂಗ್ ಅಲ್ಲಿ ಪ್ರಾಣಾಯಾಮ ಮಾಡೋದು? ಕಂಟಿನ್ಯೂಸ್ ಆಗಿ ಬ್ರೇಕ್ ಇಲ್ಲದೆ ಮಂತ್ರ ಹೇಳ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ ಹರೇ. ಹಂಗೆ ಕಂಟಿನ್ಯೂ ಆಗಿ ಬ್ರೇಕ್ ಕೊಡಬಾರ್ದು. ರಾಮ ಹರೇ ಹರೇ ಅಂದ್ರೆ ಅಲ್ಲಿ ಬ್ರೇಕ್ ಕೊಟ್ಟಿದ್ರೆ ಕಂಟಿನ್ಯೂ ಮಾಡಿದ್ರೆ ಪ್ರಾಣಾಯಾಮ ಬಂದ್ಬಿಡ್ತಾರೆ. ನಮ್ದು ಭಕ್ತರು ಮಾಡ್ತಾರ ಆ ಥರ. ಅಲ್ಲಿ ಯಾವಾಗ ಹರೇ ಹರೇ ಅಂತ ನಾವೇನ್ ಮಾಡ್ತೀವಿ, ಬ್ರೇಕ್ ಕೊಡ್ತೀರಲ್ವಾ, ಆ ಬ್ರೇಕ್ ಕೊಡಬಾರ್ದು, ಅಲ್ಲಿ ತಡೆ ಮಾಡಬಾರ್ದು. ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ರೆ ಇಲ್ಲಿ ಶ್ವಾಸ ಬಂದು ಪ್ರಾಣಾಯಾಮ ಆಗ್ಬಿಡುತ್ತಂತೆ. ಪ್ರಾಣಾಯಾಮ ಮೈಂಟೈನ್ ಆಗ್ಬಿಡುತ್ತೆ. ಹಂಗೆ ಕಂಟಿನ್ಯೂ ಹಂಗೆ ಮಾಡ್ಬೇಕು. ಅವಾಗ ಕಂಟಿನ್ಯೂ ಮಾಡಕ್ ಆಗಲ್ಲ ನಮ್ಮ ಕೈಲಿ. 3 ಸಲ 4 ಸಲ ಮಂತ್ರ ಹೇಳ್ಬೋದು ಅಷ್ಟೇ. ಆಮೇಲೆ ಉಸಿರು ಬಿಡಬೇಕಾಗುತ್ತೆ. ಅಭ್ಯಾಸ ಮಾಡ್ಕೊಂಡ್ರೆ ಆಗುತ್ತೆ. ಅಭ್ಯಾಸ ಮಾಡ್ಬೇಕು. ಇದೆಲ್ಲ ಪತಂಜಲಿ ಸಿಸ್ಟಮ್ ಅಂತ ಇವ್ರು ಹೇಳಿದ್ದಾರೆ. ಕಪಿಲದೇವ್ ಅವ್ರ ತಾಯಿಗೆ, ದೇವಹೂತಿಗೆ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅದರಲ್ಲಿ ಇದೆಲ್ಲ ಬರುತ್ತೆ. ಪ್ರಾಣವಾಯು, ಅಪಾನವಾಯು ಇದೆಲ್ಲ ಬರುತ್ತೆ. ಸೊ ಪ್ರಾಣವಾಯು ಅಂದ್ರೆ ನಮ್ಮ ಗಾಳಿನ ಇದು ಮಾಡೋದು, ಎಳ್ಕೊಳ್ಳೋದು. ಶ್ವಾಸ ಮಾಡಿ ಶ್ವಾಸ ಬಿಡೋದು, ಶ್ವಾಸ ಮಾಡಿ ಬ್ರೀತ್ ಇನ್ ಬ್ರೀತ್ ಔಟ್. ಇದನ್ನೇ ಪ್ರಾಣಾಯಾಮ ಅಂತ ಹೇಳ್ತಾರೆ. ನಿಮ್ಗೆ ಅಷ್ಟಾಂಗ ಯೋಗದಲ್ಲಿ ಇದೆಲ್ಲ ಬರುತ್ತೆ. ಸೊ ಅದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಒನ್ ಈಸ್ ಎನ್ಲೈಟನ್, ಒನ್ ಎಂಗೇಜಸ್ ಆಲ್ ದಿಸ್ ಇನ್ ಸರ್ಚಿಂಗ್ ಫಾರ್. ಇದೆಲ್ಲ ಏನಕ್ಕೆ ಅಂದ್ರೆ ಆತ್ಮಸಾಕ್ಷಾತ್ಕಾರಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಆತ್ಮಸಾಕ್ಷಾತ್ಕಾರ ಅಂದ್ರೆ ಏನೋ, ಈ 5 ವಸ್ತುಗಳು ನಾನು ಹೇಳದಲ್ಲ, 5 ಪಾಯಿಂಟ್. ಏನೇದು? ನಾವ್ಯಾರು, ಭಗವಂತ ಯಾರು, ನನಗೆ ಭಗವಂತನಿಗೆ ಸಂಬಂಧ ಏನು, ಆಮೇಲೆ ಈ ಭೌತಿಕ ಪ್ರಪಂಚಕ್ಕೆ ನಾನು ಏನಕ್ಕೆ ಬಂದೆ ಯಾರಿಗೂ ಗೊತ್ತಿಲ್ಲ. ಏನ್ ಗೊತ್ತು ಅಂದ್ರೆ, ಇದು ಮಕ್ಕಳು ಮಾಡ್ಕೊಳ್ಳೋದು, ಅವ್ರನ್ನ ದೊಡ್ಡವ್ರು ಮಾಡೋದು, ಅವ್ರ ಮದುವೆ ಮಾಡೋದು, ಮತ್ತೆ ಇದು ನೌಕರಿ ನೋಡೋದು, ಅದಾದ್ಮೇಲೆ ಸಂಪಾದಿಸಿ ಒಂದು ಮನೆ ಕಟ್ಕೊಳ್ಳೋದು, ಆಮೇಲೆ ನಮ್ಗೆ ಏನೇನು ಬೇಕೋ ಅದೆಲ್ಲ ಮಾಡ್ಕೊಂಡು ನಾವು ಅನುಭವಿಸೋದು. ಇದೊಂದೇ ಎಲ್ರಿಗೂ ಗೊತ್ತಿರೋದು. ನಾವೇನಕ್ಕೆ ಇಲ್ಲಿ ಬಂದ್ರಿ ಭೌತಿಕ ಪ್ರಪಂಚಕ್ಕೆ, ಇದು ತಿಳ್ಕೋಬೇಕು. ಅದಾದ್ಮೇಲೆ ಭಗವಂತನ ಹೋಗೋದಕ್ಕೆ ದಾರಿ ಏನು, ಆ ದೀಪ ಎಲ್ಲಿದೆ, ದಾರಿ ದೀಪ ಎಲ್ಲಿ, ಇದನ್ನ ನಾವು ತಿಳ್ಕೊಳ್ಬೇಕಾಗಿರೋದೇ ಮುಖ್ಯವಾಗಿ. ಅದೇ ಇದು 5 ಅರ್ಥ ಮಾಡ್ಕೊಂಡು ನಾವು ಫಾಲೋ ಮಾಡ್ಬಿಟ್ರೆ ಅದೇ ಆತ್ಮ ಸಾಕ್ಷಾತ್ಕಾರ. ಯಾವಾಗ ಆತ್ಮ ಸಾಕ್ಷಾತ್ಕಾರ ಪಡೆಯುತ್ತಾರೋ ಅವಾಗ ಭಗವಂತನ ಹೋಗೋದಕ್ಕೆ ಈಸಿ ಆಗ್ಬಿಡುತ್ತೆ, ಸರಳ ಆಗ್ಬಿಡುತ್ತೆ. ಓಕೆ, ಬೇರೆ ಏನಾದರೂ ಡೌಟ್ಸ್ ಇದೆಯಾ? ಈ ಶ್ಲೋಕ 20ನೇ ಶ್ಲೋಕ ಎಲ್ಲ ಬ್ರೀತಿಂಗ್ ಸಿಸ್ಟಮ್ ಬಗ್ಗೆ, ಶ್ವಾಸ ಮಾಡೋದು, ಶ್ವಾಸ ಬಿಡೋದು, ಅದ್ರ ಬಗ್ಗೆನೇ ಹೇಳಿದ್ದಾರೆ.
ಈಗ ಧ್ರುವ ಮಹಾರಾಜ್ ಕತೆ ನೀವು ಕೇಳಿರ್ಬೇಕು. ಧ್ರುವ ಮಹಾರಾಜ್ 6 ತಿಂಗಳು ಕಾಡಲ್ಲಿ ಅವರು ತಪಸ್ಸೆ ಮಾಡಿದ್ರು. ಮೊದಲನೇ ತಿಂಗಳು ಹಣ್ಣುಗಳು ತಗೊಂಡ್ರು, 2ನೇ ತಿಂಗಳು ಅದು ಬಿಟ್ಬಿಟ್ರು, ಎಲೆ ತಗೊಂಡ್ರು, ಎಳೆನು ಆಮೇಲೆ ಬೇರುಗಳು ಇದೆಲ್ಲ ತಗೊಂಡ್ರು. 3ನೇ ತಿಂಗಳು ಅದೆರಡು ಬಿಟ್ಬಿಟ್ರು, ಬರೀ ನೀರು ಕುಡಿದ್ರು. 4ನೇ ತಿಂಗಳು ಏರ್ನ ಅದು ಬಿಟ್ಬಿಟ್ಟು ಗಾಳಿನ ಇದು ಶ್ವಾಸ ಮಾಡ್ಕೊಂಡ್ರು. ಸೊ ಈ ಥರ 5ನೇ ತಿಂಗಳು 6ನೇ ತಿಂಗಳು ಇದೆಲ್ಲ ಮಾಡಿದ್ಮೇಲೆ ಭಗವಂತನಿಗೆ ದರ್ಶನ ಕೊಟ್ಬಿಟ್ರು. ಭಗವಂತ ಅವ್ರಿಗೆ ದರ್ಶನ ಕೊಟ್ಟರು. ಇದು ಸತ್ಯುಗದಲ್ಲಿ ನಡೆದಿರೋದು. ನಾವು ಈಗ ಅದನ್ನ ಅದು ಫಾಲೋ ಮಾಡಕ್ ಹೋದ್ರೆ ಅದು ಮ್ಯಾಚ್ ಆಗಲ್ಲ. ಇಲ್ಲಿ ಕಲಿಯುಗದಲ್ಲಿ ಅದೆಲ್ಲ ಯಾಕೆ ಮ್ಯಾಚ್ ಆಗಲ್ಲ ಅಂದ್ರೆ ಆ ಥರ ನಮಗೆ ನಮ್ಮ ಫುಡ್ ಸಿಸ್ಟಮ್ ಆ ಥರ ಇಲ್ಲ. ನಾವು ತಗೊಳ್ಳೋ ಆಹಾರ ಪದ್ಧತಿ ಬಂದು ಬೇರೆ. ಅವರು ಬರೇ ಇದು ಏನೋ ಹಣ್ಣು ಹಂಪಲು ಎಲೆಗಳು ಆಮೇಲೆ ಹೆರ್ಬ್ಸು ಮೂಲಿಕೆಗಳು ಇದನ್ನು ತಿಂದು ಅವರು ಜೀವನ ಮಾಡ್ತಾ ಇದ್ರು. ಇವಾಗ ನಮ್ಗೆಲ್ಲ ಆಗುತ್ತಾ? ನಮ್ಗೆ ಬರೀ ಇದೆ. ಈಗ ಭೀಷ್ಮ ಪಂಚಕಾಲ ಏನ್ ಮಾಡ್ಬೇಕಂದ್ರೆ ಒಂದೊಂದ್ ದಿನ ಒಂದೊಂದು ತಗೋಬೇಕು. ಸಗಣಿ ಒಂದಿನ ತಗೋಬೇಕು, 2ನೇ ದಿನ ಗೋಮ್ಯಂ ತಗೋಬೇಕು, 3ನೇ ದಿನ ಮೊಸರು ತಗೋಬೇಕು, 4ನೇ ದಿನ ಹಾಲು ತಗೋಬೇಕು, 5ನೇ ದಿನ ಇದು ಮಿಕ್ಸ್ ಮಾಡಿ ಮಿಶ್ರಮ ತಗೋಬೇಕು. ಅದೇ ಒಂದು ಸ್ವಲ್ಪ ಅಷ್ಟೇ, ಚೂರು ಅಷ್ಟೇ. ಕೆಲವ್ರು ಏನ್ ಮಾಡ್ತಾರೆ, ಒಬ್ಬ ಸನ್ಯಾಸಿ ಇದ್ದಾರೆ ನಮ್ಮ ಇದರಲ್ಲಿ, ಅವರು ಕೊರೋನಾ ಬಂದ ಸಮಯದಲ್ಲಿ ಈ ಗೋಮಿಯಂ ತಗೊಂಡೇ ಕ್ಯೂರ್ ಮಾಡ್ಕೊಂಡ್ಬಿಟ್ರು. ಹಾಸ್ಪಿಟಲ್ಗೆ ಹೋದ್ರು ಕ್ಯೂರ್ ಆಗಲಿಲ್ಲ, ಸೀರಿಯಸ್ ಆಗೋಯ್ತು ಅವ್ರಿಗೆ. ಅವರು ಹಸುವನ್ನ ಒಂದು 100-200 ಹಸುಗಳು ಇಟ್ಟಿದ್ದಾರೆ. ಅದಕ್ಕೆ ಗೋಶಾಲ ಅಂತ ಹೇಳ್ತಾರೆ. ಅವರ ದೇವಸ್ಥಾನದಲ್ಲಿ 200 ಹಸು 250 ಹಸುಗಳಿದೆ. ಅವರು ಈ ಗೋಮಿಯಂನಲ್ಲಿ ಈ ಸಗಣಿನಲ್ಲೇ ಇದು ಮೆಡಿಸಿನ್ ತಯಾರು ಮಾಡ್ತಾರೆ. ಇದನ್ನ ಅವ್ರು ರೆಡಿ ಮಾಡ್ಕೊಂಡು, ಬಟ್ ಡೈರೆಕ್ಟ್ ಆಗಿ ನಾವು ತಗೊಳಕ್ಕಾಗಲ್ಲ, ಅದಕ್ಕೆ ಒಂದು ಪ್ರಾಸೆಸ್ ಇದೆ. ಆ ಪದ್ಧತಿ ಮಾಡಿಕೊಂಡು ಅದನ್ನ ಮೆಡಿಸಿನ್ ತರ ತಯಾರು ಮಾಡ್ತಾರೆ. ಆವಾಗ ನಾವು ಅದನ್ನ ಸ್ವಲ್ಪ ಇದು ಉಗುರು ಬೆಚ್ಚಗೆ ನೀರಲ್ಲಿ ತಗೋಬಹುದು, ಇಲ್ಲ ಅಂದ್ರೆ ನಾವು ಜೇನುತುಪ್ಪದಲ್ಲಿ ತಗೋಬಹುದು. ಈ ತರ ತಗೋಬಹುದು. ಆಕ್ಚುಲಾಗಿ ಗೋಮಿಯಮ್ಮು ಸಗಣಿನಲ್ಲಿ ಎಲ್ಲಾ ಕಾಯಿಲೆಗೂ ನಿವಾರಣೆ, ಎಲ್ಲ ನಮ್ಮ ಕೈಯಲ್ಲಿ ತಗೊಳಕ್ಕಾಗಲ್ಲ ನಮ್ಮ ಕೈ. ಆದ್ರೆ ಅಭ್ಯಾಸ ಮಾಡ್ಕೋಬೇಕು. ಸ್ವಲ್ಪ 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 ತಗೊಂಡ್ರೆ ಅಭ್ಯಾಸ ಆಗುತ್ತೆ. ಎಲ್ಲಾ ಕಾಯಿಲೆಗಳಿಗಿದೆ. ಒಳ್ಳೆ ಇಮ್ಯುನಿಟಿ ಪವರ್ ನಮ್ಗೆ ಇನ್ಕ್ರೀಸ್ ಆಗ್ಬಿಟ್ರೆ ಕಾಯಿಲೆ ಯಾವ್ದು ಬರಲ್ಲ. ಅದು ರೋಗ ನಿವಾರಣಾ ಶಕ್ತಿ. ಅದು ಯಾವುದೇ ಕಾಯಿಲೆ ಬಂದ್ರೆ ಅದನ್ನ ನಾವು ಅದು ಬ್ಲಾಕ್ ಮಾಡುತ್ತೆ, ನಮ್ಮನ್ನ ಅದು ಹೊರಗಡೆ ಕಳಿಸ್ಬಿಡುತ್ತೆ. ಅದಕ್ಕೆ ಗೋಮಿಯಂ ತುಂಬಾ ವಿಶೇಷ.